ಅದಕ್ಕಾಗಿ ಭಗವಂತನಿಗೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಯಾರಾದ್ರೂ ಗೀತೆಯನ್ನು ಹಾಡೋರಿದ್ದೀರಾ? ಹ್ಯಾಂಡ್ ರೈಸ್ ಮಾಡಿದ್ರೆ ನಾನು ಅವರನ್ನ ಮೇಲೆ ಕರೀಲಿಕ್ಕಾಗುತ್ತೆ. ಭೂಷಣ್ ಅವ್ರು ಹೇಳ್ತೀರಾ? ಕೆಮ್ಮದಾಚಾರ ಹೇಳಿ ಪ್ರಯತ್ನ ಮಾಡ್ತೇನೆ ಸರ್. ಸ್ವಾತಿ ಅವರು ಹೇಳಿ. ನಮಸ್ಕಾರ ಆಚಾರ್ಯ. ಭೂಷಣ್ ಅವ್ರು ಹೇಳಲ್ವಾ? ಅವ್ರು ಆಮೇಲೆ ಹೇಳ್ತಾರೆ, ನೀವು ಹೇಳಿ. ಅತಿಥಿಗಳು ಬಹಳ ಮುಖ್ಯ. ಅಯ್ಯೋ ಆಚಾರ್ಯ. ಕಲ್ಲಿನಿಂದಲೇ ಸರ್ವ ಫಲಬಹುದು, ಕಲ್ಲು ಭಜಿಸಿದರೆ ಕೈವಲ್ಯ ತೋರುವುದು. ಕಲ್ಲಿನಿಂದಲೇ ಸರ್ವ ಫಲಬಹುದು, ಕಲ್ಲು ಕಡೆಯುತ್ತಿರಲೆ ಅಮೃತವೇ ಪುಟ್ಟಿತು. ಕಲ್ಲು ಎತ್ತಲು ಮಳೆಯೋಳ್ ಉಳಿದರು, ಕಲ್ಲು ಹರಿಪಾದವನು ಸೋಕಿ ಹೆಣ್ಣಾಯ್ತು. ಕಲ್ಲು ಹರಿಪಾದವನು ಸೋಕಿ ಹೆಣ್ಣಾಯ್ತು. ಕಲ್ಲು ಲಂಕೆಗೆ ಮಾರ್ಗ ಚೆನ್ನಾಗಿ ಶೋಭಿಸಿತು. ಕಲ್ಲಿನಿಂದಲೇ ಸರ್ವ ಫಲಬಹುದು, ಕಲ್ಲು ಭಜಿಸಿದರೆ ಕೈವಲ್ಯ ತೋರುವುದು. ಕಲ್ಲಿನಿಂದಲೇ ಸರ್ವ ಫಲಬಹುದು, ಕಲ್ಲಿನೊಳಗೆ ದೇವ ಒಡಮೂಡಿ ಕಾಣಿಸುವ. ಕಲ್ಲು ಕೊರೆಯಲು ಮೂರ್ತಿ ಮುಂತಾಗುವುದೋ. ಕಲ್ಲು ದೇವರ ಗುಡಿಗೆ ಗರುಡ ಗಂಭವೇ ಆಯ್ತು. ಕಲ್ಲು ದೇವರ ಗುಡಿಗೆ ಗರುಡ ಗಂಭವೇ ಆಯ್ತು. ಕಲ್ಲು ಕೋಟ್ಯನು ಕೋಟಿಗೆಲ್ಲ ಬೆಲೆ ಆಯಿತು. ಕಲ್ಲಿನಿಂದಲೇ ಸರ್ವ ಫಲಬಹುದು, ಕಲ್ಲು ಭಜಿಸಿದರೆ ಕೈವಲ್ಯ ತೋರುವುದು. ಕಲ್ಲೆಂದುಪೇಕ್ಷಿಸದೆ ಕಾಲದಿ ನಿಮ್ಮ ಕಲ್ಲು ಮನಸ್ಸನ್ನು ಬಿಟ್ಟು ಪೂಜೆಯನ್ನು ಮಾಡಿರಿ. ಕಲ್ಲೆಂದುಪೇಕ್ಷಿಸದೆ ಕಾಲದಿ ನಿಮ್ಮ ಕಲ್ಲು ಮನಸ್ಸನ್ನು ಬಿಟ್ಟು ಪೂಜೆಯನ್ನು ಮಾಡಿರಿ. ಕಲ್ಲಿನೊಳಗಿದ್ದ ಸಿರಿ ವಿಜಯ ವಿಠಲ, ವಿಜಯ ವಿಠಲ. ಕಲ್ಲಿನೊಳಗಿದ್ದ ಸಿರಿ ವಿಜಯ ವಿಠಲ, ಒಳ್ಳೆ ಕಲ್ಲು ಪದವಿಯ ಕೊಟ್ಟು ಸತತ ಪಾಲಿಪನು. ಕಲ್ಲಿನಿಂದಲೇ ಸರ್ವ ಫಲಬಹುದು, ಕಲ್ಲು ಭಜಿಸಿದರೆ ಕೈವಲ್ಯ ತೋರುವುದು. ಕಲ್ಲಿನಿಂದಲೇ ಸರ್ವ ಫಲಬಹುದು. ಕೃಷ್ಣಾರ್ಪಣಮಸ್ತು. ಕೃತಜ್ಞತೆಗಳು. ತುಂಬಾ ಒಳ್ಳೆಯ ಸಾಹಿತ್ಯದ ಮಾತನ್ನ, ಹಾಡನ್ನ ಪ್ರಸ್ತುತಪಡಿಸಿದ್ರಿ. ಕೃತಜ್ಞತೆಗಳು, ಮತ್ತೊಮ್ಮೆ ಕೃತಜ್ಞತೆಗಳು. ಒಂದು ಕಲ್ಲು ಅಂತ ಯೋಚನೆ ಮಾಡಿದ್ರೆ ಎಷ್ಟೆಲ್ಲ ಚಿಂತಿಸ್ಲಿಕ್ಕೆ ದಾರಿ ಇದೆ. ಕಲ್ಲು ಅಂತ ಅದು ಶಾಲಗ್ರಾಮ ಆಗಿರಬಹುದು ಅಥವಾ ಗೋವರ್ಧನ ಬೆಟ್ಟವೇ ಆಗಿರಬಹುದು. ಹೀಗೆ ಹಲವು ಮುಖಗಳಲ್ಲಿ ದೇವರ ಕಾರ್ಯದಲ್ಲಿ ನಮಗದು ಸಹಕಾರ ನೀಡಿದ ಬಗೆಯನ್ನ ತುಂಬಾ ಚಂದ ಈ ಪದ್ಯದಲ್ಲಿ ನಿರೂಪಣೆ ಮಾಡಿದ್ದಾರೆ. ಆ ದಾಸ ಶ್ರೇಷ್ಠರನ್ನು ಕೂಡ ಮನಃಪೂರ್ವಕವಾಗಿ ಗೌರವಿಸಿ ನಿಮ್ಮನ್ನು ಅಭಿನಂದಿಸಿ, ಮುಂದೆ ಯಾರು ಹಾಡ್ತಾರೆ? ಭೂಷಣ್ ಅವ್ರು ಹೇಳ್ತೀರಾ? ಸಹನಾ ಅವ್ರು ಹೇಳ್ತೀರಾ? ಹೇಳಿ. ಅರ್ಜಿಸಿದವರಿಗಾಭೀಷ್ಟವ ಕೊಡುವ
ಅರ್ಚಿಸಿದವರಿಗಭೀಷ್ಟವ ಕೊಡುವ ಹೆಚ್ಚಿದ ಗಗಳ ತರಿದು ಬೀಸುಡುವ ದುಷ್ಟರನ್ನೆಲ್ಲ ದೂರದಲ್ಲಿಡುವ ನಮ್ಮಚ್ಚೂತಗಲ್ಲದ ಅಸುರರ ಬಡಿವ ಧವಳ ಗಂಗೆಯ ಗಂಗಾಧರ ಮಹಾಲಿಂಗ ಮಾಧವನ ತೋರಿಸಯ್ಯ ಗುರುಕುಲೋತ್ತುಂಗ ಧವಳ ಗಂಗೆಯ ಗಂಗಾಧರ ಮಹಾಲಿಂಗ ಮಾರನ ಗೆದ್ದ ಮನೋಹರ ಮೂರ್ತಿ ಮಾರನ ಗೆದ್ದ ಮನೋಹರ ಮೂರ್ತಿ ಸಾಧು ಸಜ್ಜನರಿಗೆ ಸುರ ಚಕ್ರವರ್ತಿ ದಾರುಣಿಯೊಳಗೆ ತುಂಬಿದೆ ನಿಮ್ಮ ಕೀರ್ತಿ ದಾರುಣಿಯೊಳಗೆ ತುಂಬಿದೆ ನಿಮ್ಮ ಕೀರ್ತಿ ಮುರಾರಿಯ ತೋರಿಸಯ್ಯ ಶರಣು ಶರಣಾರ್ಥಿ ಧವಳ ಗಂಗೆಯ ಗಂಗಾಧರ ಮಹಾಲಿಂಗ ಮಾಧವನ ತೋರಿಸಯ್ಯ ಮುನಿಕುಲೋತ್ತುಂಗ ಧವಳ ಗಂಗೆಯ ಗಂಗಾಧರ ಮಹಾಲಿಂಗ ಚೆನ್ನ ಪ್ರಸನ್ನ ಶ್ರೀ ಹಯವದನನ್ನ ಚೆನ್ನ ಪ್ರಸನ್ನ ಶ್ರೀ ಹಯವದನನ್ನ ನೆನೆವಂತೆ ಮಾಡೋ ನೀಯನ್ನ ಅನುದೀನ ನೆನೆವಂತೆ ಮಾಡೋ ನೀಯನ್ನ ಅನ್ಯನಲ್ಲವೋ ನಾನು ಗುರುವೆಂಬೆ ನಿನ್ನ ಅನ್ಯನಲ್ಲವೋ ನಾನು ಗುರುವೆಂಬೆ ನಿನ್ನ ಇನ್ನಾದರೂ ತೋರೋ ಧೀರ ಮುಕ್ಕಣ್ಣ ಇನ್ನಾದರೂ ತೋರೋ ಧೀರ ಮುಕ್ಕಣ್ಣ ಧವಳ ಗಂಗೆಯ ಗಂಗಾಧರ ಮಹಾಲಿಂಗ ಮಾಧವನ ತೋರಿಸಯ್ಯ ಮುನಿಕುಲೋತ್ತುಂಗ ಧವಳ ಗಂಗೆಯ ಗಂಗಾಧರ ಮಹಾಲಿಂಗ. ಧನ್ಯವಾದ. ಕೃತಜ್ಞತೆಗಳು. ರೂಪ ಅವರು ಹೇಳ್ತೀರಾ? ಸರಿ ಆಚಾರ್ಯ, ನಾನು ವಾರುಣಿ ಅಮ್ಮನ. ಹೇಳಿ. ಹತ್ತಾವತಾರದೆ ಭಕ್ತರ ಸಲಹುವ ದೇವಕಿಗೆ ಸಂತಸವನುಣಿಸಿದ ನಂದ ಗೋಪನ ಕಂದನೆ ನಂದವನದೊಳು ಮುದದಿ ನೆಲೆಸಿದ ಗೋಕುಲದ ಕಂಗದಿರನೆ ಕಂದ ಫಲಗಳ ಸವಿದವನೇ ಲೋಕೈಕ ಸುಂದರ ಮೂರ್ತಿ ಕಂದ ಫಲಗಳ ಸವಿದವನೇ ಓ ಲೋಕೈಕ ಸುಂದರ ಮೂರ್ತಿ ಹಸುಗಳನ್ನು ಕಾಯ್ದವನೇ ಎಲ್ಲರೂ ಮಣಿದ ಪಾದವು ನಿನ್ನದು ಹಸುಗಳನ್ನು ಕಾಯ್ದವನೇ ಎಲ್ಲರೂ ಮಣಿದ ಪಾದವು ನಿನ್ನದು ಗೋವಿಂದ ಹರಿ ಗೋವಿಂದ ಹರಿ ಗೋವಿಂದ ನಾರಾಯಣ ಪಾರ್ಥನಿಗೆ ಸಾರಥ್ಯ ವಹಿಸಿದ ಕೈಲಿ ಕೋರಸಿ ನಂದಕ ಚಂದನದಿ ಚಲುಗೊಂಡ ದೇಹನೆ ಚಲುವೆಯರ ಮನದನ್ಮನೆ ತಾವರೆಯ ನಡುವೆ ಸಳಿ ನಂದದಿ ಚಲುವ ಕಂಗಳ ಚನ್ನನೆ ತಾವರೆಯ ನಡುವೆ ಸಳಿ ನಂದ ಚಲುವ ಕಂಗಳ ಚನ್ನನೆ ಮಂದರವು ಹೊತ್ತವನೆಯೋ ವಂದಿಸುವೆ ಗೋವಿಂದಗೆ ಮಂದರವು ಹೊತ್ತವನೆಯೋ ವಂದಿಸುವೆ ಗೋವಿಂದಗೆ ಪ್ರಳಯ ಕಾಲದ ಕಪ್ಪು ಕಡಲಲ್ಲಿ ಮೀನ ರೂಪದಿ ವಿಹರಿಸಿ ವೇದಗಳ ತಂದಿಟ್ಟ ನಾಥನೆ ನಿನಗೆ ಮಣಿವನು ನಾಲ್ಮುಗಂ ಕೂರ್ಮ ರೂಪವ ತಳೆದು ಬೆನ್ನಲಿ ಮಂದರಾದ್ರಿಯ ಧರಿಸಿದೆ
ಎಲ್ಲ ಲೋಕಗಳನ್ನು ಹೊತ್ತಿಹ ನೀನು ಸುರರಿಗೂ ಆಸರೆ. ತಳೆದು ಸೂಕರದಂತ ರೂಪವ ದಾನವರ ತರಿದಾತನೇ, ಭೂಮಿಯನ್ನು ಹೊತ್ತವನೆ ನೆಲೆಸಿವೆ ಯಜ್ಞಗಳು ನಿನ್ನಂಗದೆ. ಓ ದೇವ ನೃಸಿಂಹ ರೂಪನೆ ರಿಪುವ ಸೀಳಿದ ವೀರನೇ, ಎಲ್ಲ ಭಯವನ್ನು ಕಳೆವ ನೀನಲ ಸಗ್ಗಿಗರ ಸಂಬಂಧಿಕ. ಚೆಲುವ ಮಾವನ ರೂಪ ವಿಪ್ರರ ಪಟುವಿನಂತವತರಿಸಿದೆ, ದೈತ್ಯ ಕುಲ ಸಂಹಾರ ನೀನಲ ಸುರರ ಸೌಖ್ಯದ ಕಾರಣ. ಭೃಗುಕುಲೋತ್ತಮ ಕೊಡಲಿ ರಾಮನೆ ಬೆಳಗುತಿಹ ತೇಜಸ್ವಿಯೇ, ಭೃಗುಕುಲೋತ್ತಮ ಕೊಡಲಿ ರಾಮ ಬೆಳಗುತಿಹ ತೇಜಸ್ವಿಯೇ. ಕ್ಷತ್ರಿಯರ ಕುಲ ತರಿದ ವೀರನೆ ನಿನ್ನ ಕಿಂಕರ ಶಂಕರ, ಕ್ಷತ್ರಿಯರ ಕುಲ ತರಿದ ವೀರನೆ ನಿನ್ನ ಕಿಂಕರ ಶಂಕರ. ರಘುಕುಲೋದ್ಭವ ರಾಮಚಂದ್ರನೆ ರಾಕ್ಷಸರ ಸಂಹಾರನೆ, ನೀನು ಹನುಮನ ಸ್ವಾಮಿ ಸೀತೆಯ ಬಗೆಯ ಕದ್ದ ಮನೋಹರ. ದೇವಕಿಯೊಳವತರಿಸಿರುವ ಲೋಕೈಕ ಸುಂದರ ಮೂರುತಿ, ದೇವಕಿಯೊಳವತರಿಸಿರು ಲೋಕೈಕ ಸುಂದರ ಮೂರುತಿ. ರುಕ್ಮಿಣಿಯ ಕೈ ಹಿಡಿದ ನೀನಲ ಪಾಂಡವರ ಹಿತ ಬಾಂಧವ, ರುಕ್ಮಿಣಿಯ ಕೈ ಹಿಡಿದ ನೀನಲ ಪಾಂಡವರ ಹಿತ ಬಾಂಧವ. ಗೋವಿಂದ ಹರಿ ಗೋವಿಂದ ಹರಿ ಗೋವಿಂದ ನಾರಾಯಣ. ದೈತ್ಯರಿಗೆ ಮೋಹವನ್ನು ಭರಿಸಿದ ನಿತ್ಯ ಸುಖದಾತಾರನೆ, ಬುದ್ಧ ರೂಪನೆ ದೇವ ನೀನಲ ತಿಳಿವ ಕರುಣಿಸುವಾತನು. ದುಷ್ಟ ಕುಲವನ್ನು ತರಿದು ಕೊಲ್ಲುತ್ತ ಧರ್ಮವನ್ನು ಬೆಳಗಿಸುತ್ತಲೀ, ಕೃತಯುಗಕ್ಕೆ ಬೀಜವನ್ನು ಬಿತ್ತುವ ಕಲ್ಕಿ ರೂಪನೆ ವಂದನಂ. ಕೃತಯುಗಕ್ಕೆ ಬೀಜವನ್ನು ಬಿತ್ತುವ ಕಲ್ಕಿ ರೂಪನೆ ವಂದನಂ. ಗೋವಿಂದ ಹರಿ ಗೋವಿಂದ ಹರಿ ಗೋವಿಂದ ನಾರಾಯಣ. ಮಧ್ವ ಮುನಿಯೊರೆದಂತ ದೇವನ ಗುಣವ ಹಾಡುವ ಗೀತವು, ಪಾಪಗಳ ಪರಿಹರಿಸಿ ಮಂಗಳ ನಿತ್ಯ ಸುಖವನ್ನೀವುದು. ಮಧ್ವ ಮುನಿಯೊರೆದಂತ ದೇವನ ಗುಣವ ಹಾಡುವ ಗೀತವು, ಪಾಪಗಳ ಪರಿಹರಿಸಿ ಮಂಗಳ ನಿತ್ಯ ಸುಖವನ್ನೀವುದು. ಗೋವಿಂದ ಹರಿ ಗೋವಿಂದ ಹರಿ ಗೋವಿಂದ ನಾರಾಯಣ. ಗೋವಿಂದ ಹರಿ ಗೋವಿಂದ ಹರಿ ಗೋವಿಂದ ನಾರಾಯಣ. ಗೋವಿಂದ ನಾರಾಯಣ ಗೋವಿಂದ ನಾರಾಯಣ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು. ಸಮೀಚೀನಂ. ತ್ವಯಾ ಸಮ್ಯಗ್ ಉಕ್ತಂ. ಚೆನ್ನಾಗಿ ಹೇಳಿದ್ರಿ. ತಸ್ಯ ಅಂತೆ ಪುನಃ ಗೋವಿಂದ ಹರಿ ಗೋವಿಂದ ಹರಿ ಗೋವಿಂದ ನಾರಾಯಣ ಕೋರಸ್ಸು ಕೊಡ್ಲಿಕ್ಕೆ ಜನ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ, ಕೇಳಲಿಕ್ಕೆ ಚೆನ್ನಾಗಿತ್ತು. ಕೃತಜ್ಞತೆಗಳು. ಧನ್ಯವಾದ. ದೀಪಾ ಅವ್ರು ಹೇಳ್ತೀರಾ? ಯಾರಾದ್ರೂ ಹಾಡೋರಿದ್ರೆ ದಾಸರ ಹಾಡಿಗೆ ಕೈ ಎತ್ತಿದ್ರೆ ರೈಸ್ ಮಾಡಿದ್ರೆ ಸೇರಿಸ್ಕೊತಾನೆ. ಗೋಪಿ ಕೇಳಿನ್ನ ಮಗ ಚಾರ ಇವ ಚೋರ ಸುಕುಮಾರ. ಗೋಪಿ ಕೇಳಿನ್ನ ಮಗ ಜಾರ ಇವ ಚೋರ ಸುಕುಮಾರ. ಮುದದಿ ಮುಕುಂದ ಸದನಕ್ಕೆ ಬಂದ, ಮುದದಿ ಮುಕುಂದ ಸದನಕ್ಕೆ ಬಂದ, ದದಿಯ ಮೀಸಲು ಬೆಣ್ಣೆ ತಿಂದ, ನಿನ್ನ ಕಂದ ಆನಂದ. ಗೋಪಿ ಕೇಳಿನ್ನ ಮಗ ಜಾರ ಇವ ಚೋರ
ಸುಕುಮಾರ. ಮಾರನ ಪಿತನ ಮನೆಯೋಳು ಪಕ್ಕ, ಮಾರನ ಪಿತನ ಮನೆಯೋಳು ಪಕ್ಕ, ಹಿಡಿಯ ಹೋದರೆ ಅವ ಸಿಕ್ಕ, ನೋಡಿ ನಕ್ಕ ಬಾರಿ ಟಕ್ಕ. ಗೋಪಿ ಕೆಣ್ಣಿನ ಮಗ ಜಾರ, ಇವ ಚೋರ ಸುಕುಮಾರ. ಗೋಪಿ ಕೆಣ್ಣಿನ ಮಗ ಜಾರ, ಇವ ಚೋರ ಸುಕುಮಾರ. ಹರಿಯಾದ ಪೋರಿ ಜರದ ಕಂಗೋರಿ, ಹರೆಯಾದ ಪೋರಿ ಜರದ ಕಂಗೋರಿ, ಬರದಿಂದ ಸೀರೆಯ ಸೆಳೆದ, ಕರವ ಪಿಡಿದ ಮಾನ ಕಳೆದ. ಗೋಪಿ ಕೆಣ್ಣಿನ ಮಗ ಜಾರ, ಇವ ಚೋರ ಸುಕುಮಾರ. ಬಹಳ ದಿನವಾಯ್ತು ಹೇಳೋದು ಹ್ಯಾಂಗೆ, ಬಹಳ ದಿನವಾಯ್ತು ಹೇಳೋದು ಹ್ಯಾಂಗೆ, ಮಣಿಪಾಲನ ಮನಸ್ಸೊಮ್ಮೆ ಹಾಂಗೆ, ಒಮ್ಮೆ ಹಿಂಗೆ ಹೇಳೋದ್ಯಾಂಗೆ. ಗೋಪಿ ಕೆಣ್ಣಿನ ಮಗ ಜಾರ, ಇವ ಚೋರ ಸುಕುಮಾರ. ರಾಧೆಯ ಮನದ ಮೋದ ಮುಕುಂದ, ರಾಧೆಯ ಮನದ ಮೋದ ಮುಕುಂದ, ಶ್ರೀದ ವಿಠ್ಠಲ ನಾಟ ಚಂದ, ನಯನಾನಂದ ಆನಂದ. ಗೋಪಿ ಕೆಣ್ಣಿನ ಮಗ ಜಾರ, ಇವ ಚೋರ ಸುಕುಮಾರ, ಸುಕುಮಾರ, ಸುಕುಮಾರ. ಚೆನ್ನಾಗಿತ್ತು. ಸಾಮಾನ್ಯವಾಗಿ ಇದನ್ನ ಯಥಾರ್ಥವಾಗಿ ತಗೊಂಡ್ರೆ ನಮ್ಗೆ ಏನ್ ಬೈತಾ ಇದ್ದಾರೋ ದೇವರನ್ನ ಹೊಳ್ತಾ ಇದ್ದಾರೋ ಗೊತ್ತಾಗಲ್ಲ. ಆದ್ರೆ ಆ ಶಬ್ದದಲ್ಲೇ ಇವ ಜಾರ, ಇವ ಚೋರ ಅಂದ್ರೆ ಇವನು ಜಾರುವವನಲ್ಲ, ಇವನಿಗೆ ಕಳ್ಳತನ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ, ಇವನು ಚೋರ, ಕಳ್ಳತನ ಮಾಡಲ್ಲ. ನಮಗೆ ಹಾಗೆ ಕಂಡದ್ದು ಆ ಮಗುವಿನ ಆಟಿಕೆಯಾಗಿ ಹೊರತು, ಆಟದ ಕಾಲದಲ್ಲಿ ಹೊರತು, ಹಾಗೆ ಕಳ್ಳತನ ಮಾಡುವುದೇ ಸ್ವಭಾವವಾಗಿದ್ರೆ ಅವನು ಒಂದು ದಿವಸ ಮನೆಯಲ್ಲಿ ಮೊಸರು ಅಥವಾ ಬೆಣ್ಣೆ ಕದಿಲಿಲ್ಲ ಅಂದ್ರೆ ಆ ಮನೆಯ ಹೆಣ್ಮಕ್ಳು ತುಂಬಾ ಬೇಜಾರು ಮಾಡ್ಕೊಂಡು ಎತ್ತರದಲ್ಲಿ ಇಟ್ಟಿದ್ದ ನಿಲವನ್ನ ಕೆಳಗಿಳಿಸಿ ಮರು ದಿವಸ ಅವನ್ ಕದ್ಕೊಂಡು ಹೋದ್ಮೇಲೆ ಖುಷಿ ಪಡ್ತಿದ್ರು. ಅವನು ಅವ್ರ ಮನೆಯಲ್ಲಿ ಕದ್ಕೊಂಡು ಹೋಗ್ತಾ ಇದ್ದಿದ್ದು ಆ ಬೆಣ್ಣೆಯನ್ನಲ್ಲ, ಅವರ ಭಕ್ತಿಯ ನವನೀತವನ್ನ, ಅದರ ಒಂದು ಪ್ರತಿನಿಧಿಯಾಗಿ ಬೆಣ್ಣೆಯನ್ನ ತೆಗಿತಾ ಇದ್ದ. ಆ ಮನೆಗಳಲ್ಲಿ ಬೇಕಾದಷ್ಟು ಬಂಗಾರ, ಬೆಳ್ಳಿ, ವಜ್ರ, ಏನೇನು ಬೇಕಾದ್ರಿದೆ, ಎಲ್ಲ ವ್ಯಾಪಾರಿಗಳವರು. ಆದ್ರೆ ಅದನ್ನೆಲ್ಲ ಬಿಟ್ಟು ಕೇವಲ ಬೆಣ್ಣೆ ಮೊಸರನ್ನ ತೆಗಿತಾ ಇದ್ದ ಅಂದ್ರೆ ಅದು ಅವನು ಕಳ್ಳತನ ಮಾಡುವನಲ್ಲ, ಈಶಾವಾಸ್ಯಮಿದಂಗ್ ಸರ್ವಂ, ಎಲ್ಲ ಅವನದ್ದನ್ನೇ ಅವರು ತಗೊಂಡು ಹೋಗ್ತಾ ಇದ್ದಾಗ ಅದಕ್ಕೆ ಖುಷಿ ಪಡ್ತಿದ್ರು ಹೊರತು ನಮ್ಮ ಮನೆಯಲ್ಲಿ ಇವತ್ತು ತಗೊಳ್ಳಿಲ್ಲ ಅಂತ ಗೊತ್ತಾದಾಗ ಪ್ರತಿ ಮನೆಯ ಗೋಪಿಕೆಯು ಕೂಡ ಬಹಳ ಒಳಗಿನಿಂದ ಬೇಸರ ಮಾಡ್ಕೊಳ್ತಿದ್ರು. ಮತ್ತೆ ಕದ್ದಾಗ ಯಾಕೆ ಹಿಡ್ಕೊಳ್ತಿದ್ರು ಅಂದ್ರೆ ಕೃಷ್ಣನನ್ನ ಹಿಡಿಯುವುದು, ಮುಟ್ಟುವುದು, ಎತ್ತುವುದು, ಹೊರುವುದು ಎಲ್ಲ ಒಂದು ಸಂತೋಷದ ಸಂಗತಿ. ಅದನ್ನ ನೆಪವಾಗಿಸಿಕೊಂಡಾದ್ರೂ ಕೃಷ್ಣ ಕೈಗೆ ಸಿಗ್ತಾನಲ್ವಾ ಅಂತ ಅವರ ಭಾವನೆ ಅಷ್ಟು ಬಲವಾಗಿತ್ತು. ಆದ್ರಿಂದಾಗಿ ಅವನು ಜಾರ ಅಲ್ಲ, ಅವನು ಚೋರ ಅಲ್ಲ. ಅವರವನ ಆ ಲೋಕದ ದೃಷ್ಟಿಯಲ್ಲಿ ಎಲ್ಲರಿಗೂ ಹಾಗೆ ಕಂಡ ಪ್ರೀತಿಯನ್ನ ಕೊಟ್ಟ ಹೊರತು ಅವನಿಗೆ ಯಾರ ಅಪೇಕ್ಷೆ ಇಲ್ಲದೆ ಅವನು ಸ್ವರಮಣನಾಗಿ ಸ್ವತಂತ್ರ ಶಕ್ತನಾಗಿ, ಆದ್ರೆ ಲೋಕದ ಜನರ ಬಯಕೆಯನ್ನು ಈಡೇರಿಸುವುದಕ್ಕಾಗಿ ಹಾಗೆಲ್ಲ ಲೀಲೆಗಳನ್ನ ತೋರಿದ ಅನ್ನುವುದನ್ನ ಆ ಪದ್ಯದ ಮುಂದಿನ ವಿಸ್ತಾರಗಳನ್ನು ಗಮನಿಸಿದಾಗ ಸ್ಪಷ್ಟವಾಗುತ್ತೆ. ಆದ್ರೆ ಮಗುವನ್ನ ಕೆಲವೊಂದ್ ಸರ್ತಿ ಬೈಯುವಾಗ ಕಳ್ಳ ಅಂತ ಬೈತೇವೆ ನಾವು, ಅಂದ್ರೆ ಅದೇನೋ ಮರೆಮಾಚಿ ಏನೋ ಮಾಡ್ತಾ ಇದೆ ಎಂದಾಗ, ಆಗ ಬೈದದ್ದು ಆ ಕಳ್ಳತನವನ್ನ ನಾವು ನೋಡಿ ಖುಷಿ ಪಡದೆ ಸಿಟ್ಟಿನಿಂದ ಬೈದದ್ದಾದ್ರೆ ಜೈಲಿಗೆ ಹಾಕ್ಬೇಕಿತ್ತು. ಆದ್ರೆ ಆ ಮಕ್ಕಳನ್ನ ನಾವು ಕೆಲವೊಂದ್ ಸರ್ತಿ ಆ ಒಂದು ಪ್ರೀತಿಯಿಂದ ಕೆಲವೊಂದ್ ಸರ್ತಿ ಬೈಗುಳದ ಶಬ್ದ ಏನು ಹೇಳ್ತೇವೆ, ಅದು ಕಾಳಜಿಯನ್ನೇ ಪ್ರೀತಿಯನ್ನೇ ಉಕ್ಕಿ ಹರಿಸುವಂತದ್ದು ಅನ್ನುವ ಹಾಗೆ ಕೃಷ್ಣನು ಕೂಡ ಬಾಲ್ಯದ ಆ ಹಿನ್ನೆಲೆಯಲ್ಲಿ ಮಾಡಿದ ಲೀಲೆಗಳನ್ನಿಟ್ಟುಕೊಂಡು ಆ ಗೋಪಿಕೆಯರು ಭಗವಂತನನ್ನ ಹೀಗೆಲ್ಲ ತಮ್ಮ
ಭಾವನೆಗಳಿಂದ ಅವನ ಮೇಲಿನ ಪ್ರೀತಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಆ ಮಕ್ಕಳು ಹೇಳೋರಿದ್ದಾರಾ? ಆರ್ಯ? ಹಾ ಆರ್ಯ, ಒಂದ್ ನಿಮಿಷ. ಎಲ್ಲಾಡೆ ಬಂಜೋಗೆನ್ನ ರಂಗಯ್ಯ, ಎಲ್ಲಾಡೆ ಬಂಜೋಗೆನ್ನ ರಂಗಯ್ಯ, ನೀ ಎಲ್ಲಾಡೆ ಬಂಜೋ ಮುದ್ದು ಕೃಷ್ಣಯ್ಯ. ಎಲ್ಲಾಡೆ ಬಂಜೋ ಎನ್ನ ರಂಗಯ್ಯ, ನೀ ಎಲ್ಲಾಡೆ ಬಂಜೋ ಮುದ್ದು ಕೃಷ್ಣಯ್ಯ. ಎಲ್ಲಾಡಿ ಬಂಜೋ, ಎಲ್ಲಾಡಿ ಬಂಜೋ ಎನ್ನ ಕಣ್ಣ ಮುಂದಾಡದೆ, ಎಲ್ಲಾಡಿ ಬಂಜೋ ಎನ್ನ ರಂಗಯ್ಯ, ನೀ ಎಲ್ಲಾಡಿ ಬಂಜೋ ಮುದ್ದು ಕೃಷ್ಣಯ್ಯ. ಆಲಯದೊಳಗೆ ನೀನಾಡದೆ, ಚೀನಿ ಪಾಲು ಸಕ್ಕರೆ ನೀನಲ್ಲದೆ. ಆಲಯದೊಳಗೆ ನೀನಾಡದೆ, ಚೀನಿ ಪಾಲು ಸಕ್ಕರೆ ನೀನಲ್ಲದೆ. ಬಾಲೆಯರೊಡನೆ ಕೂಡಾಡದೆ, ಚಿಕ್ಕ ಬಾಲೆಯರೊಡನೆ ಕೂಡಾಡದೆ, ಮುದ್ದು ಬಾಲಯ್ಯ ನೀ ಅನ್ನ ಕಣ್ಣ ಮುಂದಾಡದೆ. ಬಾಲಯ್ಯ ನೀ ಅನ್ನ ಕಣ್ಣ ಮುಂದಾಡದೆ, ಎಲ್ಲಾಡೆ ಬಂದ್ಯೋ ಎನ್ನ ರಂಗಯ್ಯ, ನೀ ಎಲ್ಲಾಡೆ ಬಂದ್ಯೋ ಮುದ್ದು ಕೃಷ್ಣಯ್ಯ. ಬಟ್ಟ ಮುತ್ತಿನ ಬೊಗಸೆ ಕಂಗಳು, ಹಣಿಯೊಳಿಟ್ಟ ಕಸ್ತೂರಿ ತಿಲಕದ ಅಂದವು. ಬಟ್ಟ ಮುತ್ತಿನ ಬೊಗಸೆ ಕಂಗಳು, ಹಣಿಯೊಳಿಟ್ಟ ಕಸ್ತೂರಿ ತಿಲಕದ ಅಂದವು. ದಿಟ್ಟತನದೆ ಕೋಡ್ಯಾಡಲು, ದಿಟ್ಟತನದೆ ಕೋಡ್ಯಾಡಲು, ಪುಟ್ಟ ಬಾಲಯ್ಯ ನೀ ಅನ್ನ ಕಣ್ಣ ಮುಂದಾಡದೆ. ಬಾಲಯ್ಯ ನೀ ಅನ್ನ ಕಣ್ಣ ಮುಂದಾಡದೆ, ಎಲ್ಲಾಡೆ ಬಂದ್ಯೋ ಎನ್ನ ರಂಗಯ್ಯ, ನೀ ಎಲ್ಲಾಡೆ ಬಂದೋ ಮುದ್ದು ಕೃಷ್ಣಯ್ಯ. ಎಲ್ಲಾಡೆ ಬಂದೋ ಎನ್ನ ರಂಗಯ್ಯ, ನೀ ಎಲ್ಲಾಡೆ ಬಂದೋ ಮುದ್ದು ಕೃಷ್ಣಯ್ಯ. ಅಷ್ಟ ದಿಕ್ಕಲಿ ಅರಸಿ ಕಾಣದೆ, ಬಹಳ ದೃಷ್ಟಿಗೆಟ್ಟೆನೋ ನಿನ್ನ ನೋಡದೆ. ಅಷ್ಟ ದಿಕ್ಕಲಿ ಅರಸಿ ಕಾಣದೆ, ಬಹಳ ದೃಷ್ಟಿಗೆಟ್ಟೆನೋ ನಿನ್ನ ನೋಡದೆ. ಎಷ್ಟು ಹೇಳಲಿ ಕೇಳಬಾರದೆ, ಇನ್ನೆಷ್ಟು ಹೇಳಲಿ ಕೇಳಬಾರದೆ. ರಂಗ ವಿಠ್ಠಲ ನೀ ಅನ್ನ ಕಣ್ಣ ಮುಂದಾಡದೆ. ವಿಠ್ಠಲ ನೀ ಅನ್ನ ಕಣ್ಣ ಮುಂದಾಡದೆ, ಎಲ್ಲಾಡೆ ಬಂದಾಗೆನ್ನ ರಂಗಯ್ಯ, ನೀ ಎಲ್ಲಾಡೆ ಬಂದೋ ಮುದ್ದು ಕೃಷ್ಣಯ್ಯ. ಎಲ್ಲಾಡೆ ಬಂದಾಗೆನ್ನ ರಂಗಯ್ಯ, ನೀ ಎಲ್ಲಾಡೆ ಬಂದೋ ಮುದ್ದು ಕೃಷ್ಣ. ಎಲ್ಲಾಡಿ ಬಂಜೋ, ಎಲ್ಲಾಡಿ ಬಂಜೋ ಎನ್ನ ಕಣ್ಣ ಮುಂದಾಡದೆ. ಎಲ್ಲಾಡಿ ಬಂಜೋ ಎನ್ನ ರಂಗಯ್ಯ, ನೀ ಬಂಜೋ ಮುದ್ದು ಕೃಷ್ಣ.
ನೀ ಎಲ್ಲ ಆಡಿ ಬಂದೋ ಮುದ್ದು ಕೃಷ್ಣ, ನೀ ಎಲ್ಲ ಆಡಿ ಬಂದೋ ಮುದ್ದು ಕೃಷ್ಣ. ಧನ್ಯವಾದ ಹರಿ. ಸಮ್ಯಕ್ ಗೀತಂ ಸಂಗೀತಂ. ರಾಘವೇಂದ್ರ ಅವರು ಅದರ ಮಧ್ಯದಲ್ಲಿ ನಾವು ಗೀತೆಯ ಒಂದೊಂದು ಶ್ಲೋಕ ನೋಡ್ತಾ ಹೋಗೋಣ. ಆಮೇಲೆ ಮಧ್ಯದಲ್ಲಿ ನೆಕ್ಸ್ಟ್ ರಾಘವೇಂದ್ರ ಅವರು ತಯಾರಿರಿ. ಈಗ ನಮ್ಮ ಯಾದಿಯಲ್ಲಿ 8ನೇ ಅಧ್ಯಾಯದ 16ನೇ ಶ್ಲೋಕ ಯಾರು ಓದ್ತಾರೆ? ಸುಧಾ ಅವರು ಓದಿ. ಇದು ಗೀತೆಯ 8ನೆಯ ಅಧ್ಯಾಯದ 16ನೇ ಶ್ಲೋಕ. ಈ ಹಿಂದೆ ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಮ ಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ, ನನ್ನನ್ನು ಹೊಂದಿದ ಮೇಲೆ ಮತ್ತೆ ದುಃಖದ ಸ್ಪರ್ಶ ಇಲ್ಲ, ನನ್ನನ್ನ ಸೇರಿದ ಮೇಲೆ ಪುನರ್ಜನ್ಮ ಇಲ್ಲ, ನನ್ನನ್ನ ಹೊಂದಿದವನಿಗೆ ಸಿದ್ಧಿಯ ದಾರಿಯಿಂದ ಕವಲಾಗಿ ಎಲ್ಲೋ ಸರಿದು ಹೋಗುವ ಅಪಾಯ ಇಲ್ಲ ಅಂತ ಇಷ್ಟು ಹೇಳಿದ್ದ. ಈಗ ಹೋಗುವ ದಾರಿಯ ಬಗೆಗೆ ಒಂದು ಏನಾಗತ್ತೆ, ಯಾವುದನ್ನ ಉಪಾಸನೆ ಮಾಡಿದ್ರೆ ಏನು ಫಲ, ಮತ್ತು ನಾವು ಸ್ವರ್ಗ ಅಂದ್ರೆ ಭಾರಿ ಖುಷಿಯಿಂದ ಅದನ್ನ ಆಲಿಂಗಿಸಿಕೊಳ್ತೇವೆ. ಆದ್ರೆ ಒಂದು ಎಚ್ಚರಿಕೆಯನ್ನು ಕೊಡ್ತಾನೆ ಕೃಷ್ಣ. ಆ ಬ್ರಹ್ಮ ಭವನಾಲೋಕಾಹ ಪುನರಾವರ್ತಿನಃ. ಹೇ ಅರ್ಜುನ, ಚತುರ್ಮುಖನ ತನಕದ ಎಲ್ಲ ಮನೆಗಳೂ ಕೂಡ ಪುಣ್ಯದ ಬಲದಿಂದ ತನ್ನೊಳಗೆ ಸೆಳೆದುಕೊಂಡರೂ ಮರಳಿ ಮತ್ತೆ ಭೂಮಿಗೆ ತಳ್ಳುವಂತಹ ಅನಿವಾರ್ಯ ಸ್ಥಿತಿ ಆ ಲೋಕದ ವ್ಯವಸ್ಥೆಗಿದೆ. ಭುವನ ಚತುರ್ಮುಖನ ತನಕದ ಲೋಕ, ಉಳಿದ ಯಾವುದೇ ದೇವತೆಗಳ ಲೋಕವಾಗಲಿ, ಮೋಕ್ಷವನ್ನು ಹೊರತುಪಡಿಸಿ ಸ್ವರ್ಗಗಳು ತುಂಬ. ಅದು ಎಲ್ಲಾ ದೇವತೆಗಳನ್ನು ಕುರಿತಾಗಿ ಆಯಾ ದೇವತೆಗಳ ಲೋಕವನ್ನ ಹೇಳುತ್ತಾರೆ. ಅದು ಸೂರ್ಯ ಲೋಕ ಇರ್ಬಹುದು, ಗಣಪತಿ ಇದ್ದಿರ್ಬಹುದು, ಮತ್ತೊಂದು ಮಗದೊಂದು ಇನ್ನೊಂದು ಏನೇ ಹೇಳಿದ್ರು ಚತುರ್ಮುಖನನ್ನ ಹೊರತುಪಡಿಸಿ ಅದರ ಕೆಳಗಿರುವ ಎಲ್ಲ ದೇವತೆಗಳ ಗುಂಪಿನ ಲೋಕಗಳು. ಆದ್ರೆ ಒಂದೇ ಒಂದು ಭಯ ಏನು ಅಂದ್ರೆ, ಕ್ರೆಡಿಟ್ ಖಾಲಿ ಆಗುವ ಭಯದಿಂದ ಎಷ್ಟು ದಿವಸವೋ ಏನೇ ಇನ್ನು ಎಷ್ಟು ದಿವಸ ಇದೆ ಅಂತಾನು ಗೊತ್ತಾಗ್ತಲ್ಲ. ಈ ಸುಖದಲ್ಲಿದ್ದಾಗ ಕಾಲ ಬಹಳ ಬೇಗ ಹೋಗುತ್ತೆ. ಆ ವೇಗವನ್ನು ಗುರುತಿಸುವ ಶಕ್ತಿಯೂ ನಮಗಿರಲ್ಲ. ನಮ್ಗೆ ಆತ್ಮೀಯರು ಸಿಕ್ಕಿ ಬಸ್ ಸ್ಟ್ಯಾಂಡಿನಲ್ಲಿ ನಿಂತು ಮಾತಾಡ್ತಾ ಇರುವಾಗ ನಮ್ಗೆ ಯಾಕಿಷ್ಟು ಬೇಗ ಬಸ್ ಬಂತು ಅಂತ ಕಿರಿಕಿರಿ ಆಗ್ತಾ ಇರುತ್ತೆ. ಅದೇ ಬೇಸರದಲ್ಲಿದ್ದಾಗ ನಾವು ಒಂದೇ ನಿಮಿಷಕ್ಕಾದ್ರೂ ಕೂಡ 1 ನಿಮಿಷದಲ್ಲಿ 30 ಸಲ ಮೆಸೇಜ್ ಅಂದ್ರೆ ಗಡಿಯಾರ ನೋಡ್ತೇವೆ, ಯಾಕಿನ್ನು ಬರ್ಲಿಲ್ಲ ಅಂತ. ಆದ್ರಿಂದಾಗಿ ಈ ಸುಖದ ಕಾಲ ಸ್ವರ್ಗಗಳಲ್ಲಿ ಏನಿದೆಯೋ ಅದು ಬಹಳ ವೇಗವಾಗಿ ಕಳೆದು ಹೋಗ್ತಾ ಇರುತ್ತೆ, ಭಯವನ್ನು ಹುಟ್ಟು ಹಾಕತ್ತೆ. ಕ್ರೆಡಿಟ್ ಖಾಲಿ ಆದ ತಕ್ಷಣ ಅನಿಷ್ಟ ಪುಣ್ಯದ ವ್ಯವಸ್ಥೆಯ ಒಳಗೆ ಮತ್ತೆ ಭೂಮಿಗೆ ತಳ್ಳುತ್ತಾರೆ. ಆದ್ರೆ ಮಾಮುಪೇತ್ಯ, ನನ್ನನ್ನು ಹೊಂದಿದ್ರೆ ನೀವು ಯಾವತ್ತೂ ಕೂಡ ಮರಳಿ, ಇದು ನಾನು ಯಾವುದೇ ಅರ್ಥವನ್ನ ಎಳೆದು ಹೇಳ್ತಿಲ್ಲ, ಅಲ್ಲಿ ಇದ್ದದ್ದನ್ನ ಯಥಾವತ್ತಾಗಿ ಹೇಳುತ್ತೆ. ಮಾಮುಪೇತ್ಯ ಪುನರ್ಜನ್ಮ, ನಾಮುಪೇತ್ಯತ ಕೌಂತೆಯ ಪುನರ್ಜನ್ಮನ ವಿದ್ಯತೆ. ಗೀತೆಯನ್ನು ಸರಿಯಾಗಿ ಓದಿದ್ರೆ ಅಲ್ಲಿರುವ ಸಂಗತಿಗಳಿಗೆ ನಮ್ಮ ತಲೆಯಲ್ಲಿ ಇದ್ದ ಅರ್ಥವನ್ನ ಹೇಳದೆ ಹೋದ್ರೆ ಬಹಳ ಸ್ಪಷ್ಟವಾಗಿ ನಮಗೆ ಅನೇಕ ಗೊಂದಲಗಳನ್ನ ಪರಿಹರಿಸುವ ಮಾತುಗಳು, ಊಹಾತೀತವಾದ ಏನೇನೋ ಸಂಗತಿಗಳು ತಾನಾಗಿ ಮಂಜು ಕರಗಿದಂತೆ ಜಾರಿ ಹೋಗುತ್ತೆ. ಕೃಷ್ಣ ಇಷ್ಟು ಎಚ್ಚರಿಕೆ ಕೊಟ್ಟ. ಪುನರ್ಜನ್ಮ ಅನ್ನುವುದು ನಮ್ಮಲ್ಲಿದೆ. ಬಹಳ ಜನಕ್ಕೆ 1 ಲೈಫ್ ಅನ್ನುವುದೇ ಒಂದು ದೊಡ್ಡ ರೋಗ ಆಗಿಬಿಟ್ಟಿದೆ. ಈ ಒಂದು ಜನ್ಮದಲ್ಲಿ ಏನ್ ಸಾಧಿಸ್ತೇವೋ, ಏನ್ ತಿಂತೇವೋ, ಏನ್ ಖುಷಿ ಪಡ್ತೇವೋ ಅದೇ ಕೊನೆ. ನಂತರ ಏನು ಇರುತ್ತೋ ಇಲ್ವೋ ಗೊತ್ತಿಲ್ಲ ಅಲ್ಲ, ಇಲ್ಲ ಅಂತಾನೆ ಒಂದು ವಾದ, ಗೊತ್ತಿಲ್ಲ ಅನ್ನೋ ಕೆಲವು ಅರ್ಧಮರ್ಧವಾದ. ಆದ್ರೆ ಶಾಸ್ತ್ರದ ಪ್ರಕಾರ ಪುನರ್ಜನ್ಮ ಇದೆ. ಆದ್ರೆ ನನ್ನನ್ನು ಹೊಂದಿ ಆತ ಸರ್ವಾತ್ಮನ ನನಗೆ ಈ ಸಂಸಾರದ ಬೇಡ, ಇದು ಬೇಕೇ ಬೇಕು ಅಂತ ಬಯಸೋರು ಬಹಳ ಜನ ಇದ್ದಾರೆ. ಅವ್ರಿಗೆ ಕೊಡು, ನನಗ್ ಬೇಡ ಅಂತ ಹೇಳುವಂತಹ ಸಾಧಕನಿಗೆ ಮತ್ತೆ ಜನ್ಮದ ಜಂಜಾಟ, ಈ ಸಂಸಾರದ ಹೆಣಗಾಟ, ಇಲ್ಲಿ ಏನೇನೋ ಬೇಡವಾದ ಕೂಡಾಟ, ಇದ್ಯಾವುದು ಅವನನ್ನ ಜರ್ಜರಿತಗೊಳಿಸದೆ ಆತನಿಗೆ ಉತ್ತಮವಾದ ಶ್ರೇಷ್ಠವಾದ ಮತ್ತೆ ಮರಳಿ ಬಾರದ ಊರಿಗೆ ನಚ ಪುನರಾವರ್ತತೆ ಅನ್ನುವ ಸಂತಸದ ಊರಿಗೆ ನಾನು ಅವನನ್ನ ಕರ್ಕೊಂಡು ಹೋಗ್ತೇನೆ ಅಂತ ಹೀಗೆ ಭಗವಂತ ಹೇಳಿದ ಮಾತು. ರಾಘವೇಂದ್ರ ಅವರು ಹೇಳಿ. ನಂತರ ಮತ್ತೆ 17ನೇ ಶ್ಲೋಕ. ಧನ್ಯವಾದ. ಕೇಳಿಸ್ತಯ್ಯ? ನಾನು ಕೇಳಿಸ್ತಾ ಇದೆ.
ಎಲ್ಲೆಡೆ ತುಂಬಿದ ಮಂಗಳ ಚರಿತನೆ, ಮುಳುಗದ ಬೆಳಕೆ ಪರಮೇಶ್ವರನೇ, ಎಲ್ಲ ಜಗತ್ತಿನ ಕಾರಣ ಪುರುಷನೇ, ರಮೆಯರ ಸೆನೆನಿ ರಮಿಸುತ್ತಿಹೇ, ರಮೆಯರ ಸನೆನಿ ರಮಿಸುತ್ತಿಹೇ. ತಿಳಿವಿಗೆ ತೀರದ ಎತ್ತರದವನೇ, ಕತ್ತಲ ಮೊತ್ತವ ಕತ್ತರಿಸುವನೇ, ಚತುರಾಸ್ಯಗೆ ನೀ ಚಲುವಿತ್ತವನೇ, ಗುಣಗಳ ಗುಂಪಿಗೆ ತವರೂರೇ, ಗುಣಗಳ ಗುಂಪಿಗೆ ತವರೂರೇ. ಚತುರಾನನ ಹರ ಮೊದಲಾಗಿ ಹಸುರ ವೃಂದದ ವಂದನೆ ಕೊಡುವವನೇ, ಜಗದಂಬೆಯ ಮನ ಕದ್ದಿಹ ಚೆಲುವನೇ, ನೀನೊಬ್ಬನೇ ವಲ ಶರಣನಿಗೆ, ನೀನೊಬ್ಬನೇ ವಲ ಶರಣನಿಗೆ. ಎಲ್ಲೆಡೆ ತುಂಬಿಹ ಮಂಗಳ ಚರಿತನೆ, ಮುಳುಗದ ಬೆಳಕೆ ಪರಮೇಶ್ವರನೇ, ಎಲ್ಲ ಜಗತ್ತಿನ ಕಾರಣ ಪುರುಷನೇ, ರಮೆಯರ ಸನೆನಿ ರಮಿಸುತ್ತಿಹೇ, ರಮೆಯರ ಸನೆನಿ ರಮಿಸುತ್ತಿಹೇ. ಎಣೆಯಿರದಂತಹ ಗುಣಗಳ ಗಡನವೇ, ಮೈಮತ್ತಿಹ ಚಲು ರೂಪನೆ ಓ, ದುಃಖದ ಲೇಪವೇ ಎಲ್ಲದ ದೇವನೇ, ದುಃಖದ ಲೇಪವೇ ಇಲ್ಲದ ದೇವನೇ, ನೀನೊಬ್ಬನೇ ವಲ ಶರಣನಿಗೆ, ನೀನೊಬ್ಬನೇ ವಲ ಶರಣನಿಗೆ. ಎಣೆಯಿರದಂತಹ ಗುಣಗಳಿಗಾಗರ ವಾಗಿಹ ನಿರ್ಮಲ ದೇಹನೆ ಓ, ದುಃಖದ ಲೇಪವೇ ಇಲ್ಲದ ದೇವನೇ, ನೀನೊಬ್ಬನೇ ವಲ ಶರಣನಿಗೆ, ನೀನೊಬ್ಬನೇ ವಲ ಶರಣನಿಗೆ. ಉಕ್ಕೇರುತಿಹ ಪ್ರಳಯದಲ ಕಡಲು, ಓ ಶಾಶ್ವತ ನಿನಗಾಟದ ಬಯಲು, ನೀನವತಾರನೆ ಸುಖ ಸ್ವರೂಪನೆ, ನೀನೊಬ್ಬನೇ ವಲ ಶರಣನಿಗೆ, ನೀನೊಬ್ಬನೇ ವಲ ಶರಣನಿಗೆ. ದೇವತೆಗಳು ದಾನವರು ಜತೆಯಲ್ಲಿ ಕಡೆಯಲು ಖಾಗರ ಮುಳುಗಿತು ಮಂದರ, ಅದನೆತ್ತಿದ ಪರ ಕುರ್ಮನು ನೀನಲ, ನೀನೊಬ್ಬನೇ ವಲ ಶರಣನಿಗೆ, ನೀನೊಬ್ಬನೇ ವಲ ಶರಣನಿಗೆ. ಎಲ್ಲೆಡೆ ತುಂಬಿಹ ಮಂಗಳ ಚರಿತನೆ, ಮುಳುಗದ ಬೆಳಕೆ ಪರಮೇಶ್ವರನೇ, ಎಲ್ಲ ಜಗತ್ತಿನ ಕಾರಣ ಪುರುಷನೇ, ರಮೆಯರ ಸನೆನಿ ರಮಿಸುತ್ತಿಹೇ, ರಮೆಯರ ಸನೆನಿ ರಮಿಸುತ್ತಿಹೇ. ಕುಲ ಪರ್ವತಗಳು ನೊಡಗಿದ ಈ ಭೂಮಂಡಲವನೇ ಹೊತ್ತ ವರಾಹ, ತುಂಬಿದ ತಿಳಿವಿನ ಸಾಗರವೋ, ನೀನೊಬ್ಬನೇ ವಲ ಶರಣನಿಗೆ, ನೀನೊಬ್ಬನೇ ವಲ ಶರಣನಿಗೆ. ತೋಳಿನ ಬೀರಿಕೆ ಸೊಕ್ಕಿದ ರಕ್ಕಸ ನೊಡಲಿನ ಕರುಳನು ಕಿತ್ತವನೇ, ಜಯ ನರಸಿಂಹನೇ ನಿರ್ಮಲ ರೂಪನೇ, ನೀನೊಬ್ಬನೇ ವಲ ಶರಣನಿಗೆ, ನೀನೊಬ್ಬನೇ ವಲ ಶರಣನಿಗೆ. ಬಲಿರಾಜನೆ ಮೊದಲಾಗಿಹ ದೈತ್ಯರ ವಿಜಯಶ್ರೀಯನು ಕದ್ದವನೇ, ಲೋಕವ ಪಾಲಿಪವ ಮನ ರೂಪನೇ, ನೀನೊಬ್ಬನೇ ವಲ ಶರಣನಿಗೆ, ನೀನೊಬ್ಬನೇ ವಲ ಶರಣನಿಗೆ. ಯಾರು ಗೆಲ್ಲದ ಒಲ್ಲರ ರಾಜರ ಕುಲವನೆ ಕೊಡಲಿಗೆ ಬಲಿಯಿತ್ತವನೇ, ರಮೆಯರ ಸನೆ ಓ ವೀರರ ಕಾವನೆ, ನೀನೊಬ್ಬನೇ ವಲ ಶರಣನಿಗೆ, ನೀನೊಬ್ಬನೇ ವಲ ಶರಣನಿಗೆ. ಎಲ್ಲೆಡೆ ತುಂಬಿಹ ಮಂಗಳ ಚರಿತನೆ, ಮುಳುಗದ ಬೆಳಕೆ ಪರಮೇಶ್ವರನೇ, ಎಲ್ಲ ಜಗತ್ತಿನ ಕಾರಣ ಪುರುಷನೇ,
ರಮೆಯ ರಸನೆ ನಿರಮಿಸುತ್ತಿಹೇ ರಮೆಯ ರಸನೆ ನಿರಮಿಸುತ್ತಿಹೇ ಕೇಡಿಗರಗ್ರಣಿಯಾಗಿಹ ದೈತ್ಯನ ಗೆಲಿದವನೇ ರಘುಕುಲ ದೀಪಕನೇ ತಿಳಿವನು ಕರುಣಿಸಿ ಬಿಡುಗಡೆ ಈವನೇ ನೀನೊಬ್ಬನೇ ವಲ ಶರಣನೆಗೆ ನೀನೊಬ್ಬನೇ ವಲ ಶರಣನೆಗೆ ಚಲು ರೂಪದ ತೊಟ್ಟಲಿಗಿಳಿದವನೇ ಅಮಿತ ಪರಾಕ್ರಮ ವರದಾತಾರ ಪಾರ್ಥನ ಸಲುಹಿದ ಯದುಕುಲ ದೀಪನೆ ನೀನೊಬ್ಬನೇ ವಲ ಶರಣನೆಗೆ ನೀನೊಬ್ಬನೇ ವಲ ಶರಣನೆಗೆ ಅಸುರರ ಚಿತ್ತದಿ ಮೋಹವ ಬಿತ್ತಿದೆ ತಿಳಿವನು ಕರುಣಿಸಿ ಸುಜನರ ನೆತ್ತಿದೆ ಗುಣಗಳಿಗಾಗರ ಬುದ್ಧನೇ ಓ ನೀನೊಬ್ಬನೇ ವಲ ಶರಣನೆಗೆ ನೀನೊಬ್ಬನೇ ವಲ ಶರಣನೆಗೆ ಕಲಿತಂದಿಹ ಕೊಳೆ ಕಳೆಯುವ ಬೆಂಕಿಯೇ ಚಲುರೂಪನೆ ಸಜ್ಜನರ ಮಹೋತ್ಸವ ಎಲ್ಲರಿಗಾಸರೆಯಾಗಿಹ ಕಲ್ಕಿಯೇ ನೀನೊಬ್ಬನೇ ವಲ ಶರಣನೆಗೆ ನೀನೊಬ್ಬನೇ ವಲ ಶರಣನೆಗೆ ಎಲ್ಲವ ಹುಟ್ಟಿಸಿ ಸಾಯಿಸುವಾತನೆ ಪರಮಾನಂದದ ಪದವಂದಿಯುವ ಪರಮೇಶ್ವರನೇ ಪುರುಷೋತ್ತಮನೇ ನೀನೊಬ್ಬನೇ ವಲ ಶರಣನೆಗೆ ನೀನೊಬ್ಬನೇ ವಲ ಶರಣನೆಗೆ ಈತರ ನಿತ್ಯವು ನಿನ್ನಯ ಚಲ್ವಿನ ಹಾಡನು ಹಾಡುವ ಹಿರಿಯ ಮುನೀಶ್ವರ ಸುಖತೀರ್ಥಾಹ್ವಯನಿಗೆ ಓ ಭಗವನ್ ನೀಡುತ್ತಿರು ಹಿರಿಯಾಸರೆಯನ್ನು ನೀಡುತ್ತಿರು ಹಿರಿಯಾಸರೆಯನ್ನು ಎಲ್ಲೆಡೆ ತುಂಬಿಹ ಮಂಗಳ ಚರಿತನೆ ಮುಳುಗದ ಬೆಳಗ್ಗೆ ಪರಮೇಶ್ವರನೇ ಎಲ್ಲ ಜಗತ್ತಿನ ಕಾರಣ ಪುರುಷನೇ ರಮೆಯ ರಸನೆ ನಿರಮಿಸುತ್ತಿಹೇ ರಮೆಯ ರಸನೆ ನಿರಮಿಸುತ್ತಿಹೇ ರಮೆಯ ರಸನೆ ನಿರಮಿಸುತ್ತಿಹೇ ರಮೆಯ ರಸನೆ ನಿರಮಿಸುತ್ತಿಹೇ. ಧನ್ಯವಾದ. ಕೃತಜ್ಞತೆಗಳು. ಹರೇ ಕೃಷ್ಣ. ತುಂಬಾ ಸುಂದರವಾದ ಅನುವಾದ ಇದು. ದ್ವಾದಶ ಸ್ತೋತ್ರದಲ್ಲಿ ತುಂಬಾ ಅದ್ಭುತವಾದ ಸಾಹಿತ್ಯವನ್ನ ಕನ್ನಡಕ್ಕೆ ತಂದವರು ಬನ್ನಂಜು ಗೋವಿಂದಾಚಾರ್ಯರು. ಅವರ ಈ ಅನುವಾದ ನೋಡಿದ್ರೆ ನೀವು ಸಂಸ್ಕೃತದ ಪದವನ್ನ ಹಾಗೆ ಅರ್ಥೈಸಿಕೊಳ್ಳಿಕ್ಕೆ ಸುಲಭವಾಗುವಂತೆ ಇರುವಂಥದ್ದು. ಅಂತಹ ಒಂದು ಸುಂದರ ಗೀತವನ್ನ ಕೊಟ್ಟದ್ದಕ್ಕಾಗಿ ಕೃತಜ್ಞತೆಗಳು. ಮಕ್ಕಳು ಹೊರಡುದಾದ್ರೆ ಒಂದು ಹಾಡಿ ಹೊರಡಿ. ಆರ್ಯ ಸರಿ ಆರ್ಯ. ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಅಕಳಂಕ ಚರಿತ ಮಕರ ಕುಂಡಲಧರ ಅಕಳಂಕ ಚರಿತ ಮಕರ ಕುಂಡಲಧರ ಸಕಲರ ಪಾಲಿಪ ಹರಿ ಕುಣಿದ ಸಕಲರ ಪಾಲಿಪ ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಅರಳೆಲೆ ಮಾಗಾಯಿ ಕೊರಳ ಮುತ್ತಿನ ಸರ ಅರಳೆಲೆ ಮಾಗಾಯಿ ಕೊರಳ ಮುತ್ತಿನ ಸರ ತರಳೆಯರೊಡಗೂಡಿ ಹರಿ ಕುಣಿದ ತರಳೆಯರೊಡಗೂಡಿ ಹರಿ ಕುಣಿದ ನಮ್ಮ ಹರಿ ಕುಣಿದ
ಹರಿ ಕುಣಿದ ನಮ್ಮ ಹರಿ ಕುಣಿದ ಅಂದುಗೆ ಅರಳೆಲೆ ಮಿಂದುಲಿವ ಪುರಿ ಅಂದುಗೆ ಅರಳೆಲೆ ಮಿಂದುಲಿವ ಪುರಿ ಚಂದನೆ ನಲಿಯುತ್ತ ಹರಿ ಕುಣಿದ ಚಂದನೆ ನಲಿಯುತ್ತ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಉಟ್ಟ ಬಟ್ಟೆಯ ಗಟ್ಟಿ ಇಟ್ಟ ಕಾಂಚಿಯ ಜಾಮ ಉಟ್ಟ ಬಟ್ಟೆಯ ದಟ್ಟಿ ಇಟ್ಟ ಕಾಂಚಿಯ ಜಾಮ ದೇಟ ಮಲ್ಲನ ಗೂಡಿ ಹರಿ ಕುಣಿದ ದೇಟ ಮಲ್ಲನ ಗಂಡ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಪರಮ ಭಾಗವತರ ಕೇರಿಯೊಳಾಡುವ ಪರಮ ಭಾಗವತರ ಕೇರಿಯೊಳಾಡುವ ಪುರಂದರ ವಿಠಲ ಹರಿ ಕುಣಿದ ಪುರಂದರ ವಿಠಲ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ನಮ್ಮ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ. ಧನ್ಯವಾದಗಳ ಆಚಾರ್ಯ. ಹರಿಯನ್ನ ಚೆನ್ನಾಗಿ ಕುಣಿಸಿದ ಮಕ್ಕಳಿಗೆ ಹೃತ್ಪೂರ್ವಕವಾದ ಶುಭ ಆಶೀಷಗಳು. ಚೆನ್ನಾಗಿತ್ತು. ಮುಂದಿನ ಸಾಲನ್ನ ಸುಧಾರ್ ಓದ್ತೀರಾ? ಸರ್ ಮ್ಯೂಟ್ ಇತ್ತ ಸರ್. ಮ್ಯೂಟ್ ಆಗಿತ್ತಾ? ಸರಿ, ನಾನು ಹೇಳ್ತಾ ಇದ್ದೆ ಗೊತ್ತಾಗ್ಲಿಲ್ಲ. ಚತುರ್ಮುಖನ ತನಕದ ಲೋಕದ ಪ್ರವೇಶಕ್ಕೆ ಮರಳಿ ಬರುವ ಅಂದ್ರೆ ರಿಟರ್ನ್ ಟಿಕೆಟ್ ಇದೆ. ಆದ್ರೆ ನನ್ನಲ್ಲಿಗೆ ಬಂದ್ರೆ ಒನ್ ವೇ. ನನ್ನಲ್ಲಿಗೆ ಬಂದ್ಮೇಲೆ ವಾಪಸ್ ಹೋಗ್ಲಿಕ್ಕಿಲ್ಲ. ಅಯ್ಯೋ ಅಲ್ಲೇ ಸಿಕ್ಕಾಕೊಡ್ಬೇಕಾ, ಇಲ್ಲೇ ಚೆನ್ನಾಗಿತ್ತು, ಒಂಚೂರು ಬೈದಾದ್ರೂ ಯಾರಾದ್ರೂ ಏನು ಊಟ ಹಾಕ್ತಿದ್ರು, ಅಲ್ಲ ಅದು ಇಲ್ಲ ಅನ್ನೋದು ಸ್ಥಿತಿ ಆಗಿಬಿಟ್ರೆ ಅನ್ನೋ ಭಯದಲ್ಲೇ ನಾವ್ ಯಾರು ಕಣ್ಮುಚ್ಚಿದ್ರೆ ಬಹಳ ಹೊತ್ತು ಅದ್ರಲ್ಲಿ ಕೂಡಲ್ಲ. ಎಲ್ಲಿಯಾದ್ರೂ ಕರ್ಕೊಂಡು ಹೋಗ್ಬಿಟ್ರೆ ದೇವ್ರು ಅನ್ನೋ ಭಯಕ್ಕೆ. ಆದ್ರೆ ಪುನರ್ಜನ್ಮ ಇಲ್ಲ ಅನ್ನುವ ಎಚ್ಚರ ನಮ್ಗೆ ಕೃಷ್ಣ ಸ್ಪಷ್ಟವಾಗಿ ಕೊಟ್ಟದ್ದು ಈ ಸಂಸಾರದ ಜಂಜಾಟವನ್ನ ಸಾಕೋ ಸಾಕು ಅಂತ ಯಾರಾದ್ರೂ ಯೋಚಿಸಿ ಇದರಿಂದ ನಾನು ಪಾರಾಗ್ಲೇಬೇಕು ಅಂತ ಬಯಸಿದ್ರೆ ನನ್ನ ಹತ್ರ ನಿಮ್ಗೆ ಕರ್ಕೊಂಡೋದ್ರೆ ಮತ್ತೆ ಇಲ್ಲಿಗೆ ವಾಪಸ್ ತಂದು ಬಿಡಲ್ಲ. ನಮ್ಗೇನು ಅಂದ್ರೆ ಇಲ್ಲೇ ಚೂರು ಪರವಾಗಿಲ್ಲ, ಬೈದಾದ್ರೂ ಸರಿ, ಬೇಸರವಾದ್ರೂ ಸರಿ, ಏನೋ ಒಂದಿಷ್ಟು ಸುಖ ಆದ್ರೂ ಸಿಗುತ್ತೆ, ಅಲ್ಲದೂ ಇಲ್ಲದೆ ಹೋದ್ರೆ ಅನ್ನುವ ಪ್ರಶ್ನೆಯಲ್ಲಿ ನಾವು ಅದರ ಬಗ್ಗೆ ಹೆಚ್ಚು ಒಂದು ಕಣ್ಣು ಮುಚ್ಚಿ 2 ನಿಮಿಷ ಕೂಡುವಾಗ್ಲೇ ಎದ್ದು ಹೋಗ್ಬೇಕು ಅಂತ ಸಂಕಲ್ಪ ಮಾಡಿಯೇ ಕೂಡ್ತೇವೆ. ಆದ್ರಿಂದಾಗಿ ನಮ್ಗೆ ಒಳಗ್ ಹೋಗ್ಲಿಕ್ಕೆ ಆಗಲ್ಲ. ಒಳಗ್ ಹೋಗ್ಬೇಕು ಅಂದ್ರೆ ಹೊರಗಿದ್ದನ್ನು ಮರಿಬೇಕು ಅಂತ ಕೃಷ್ಣ ಹಿಂದೆ ಹೇಳಿದ, ನ ಕಿಂಚಿದಪಿ ಚಿಂತೆಯೇತ್ ಅಂತ. ಆದ್ರೆ ಹಾಗೊಂದು ಚಿಂತನೆಯ ನಿಜವಾದ ಅಪೇಕ್ಷೆ ಇದ್ದವನಿಗೆ ನಚ ಪುನರಾವರ್ತತೆ ಸರಿ, ಹೋಗುವ ದಾರಿಯಲ್ಲಿ ಮರಳಿ ಬರುವ ಕಾಲದ ವ್ಯವಧಾನ ಏನು ಗೊತ್ತಾಗ್ಬೇಕಲ್ವಾ, ಒಟ್ಟು ಏನಿದೆ ಪರಿಸ್ಥಿತಿ ಅಂತ. ಅದಕ್ಕೆ ಕೃಷ್ಣ ಈ ರಾತ್ರಿ ಹಗಲುಗಳ ಬಗ್ಗೆ ಒಂದು ವಿವರಣೆಯನ್ನ ಈ ಪದ್ಯದಲ್ಲಿ ಕೊಟ್ಟ. ಸಹಸ್ರಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದುಹು ರಾತ್ರಿಂ ಯುಗ ಸಹಸ್ರಾಂತಾಂ ತೇಹೋ ರಾತ್ರವಿದೋ ಜನಾ. ಬ್ರಹ್ಮಣ ಚತುರ್ಮುಖನ ಒಂದು ದಿನ ಅಂದ್ರೆ 1000 ಯುಗ ಚಕ್ರ
ಕಳೆದು ಹೋಗುವಷ್ಟು ಕಾಲ. ಅಷ್ಟು ಕಾಲ ಭೂಮಿ ಬೆಳಕಿನಲ್ಲಿ ಸೃಷ್ಟಿಯಲ್ಲಿ ಇರುತ್ತೆ. ರಾತ್ರಿ ಅದು ಪ್ರಳಯದ ಕಾಲ. ಅದನ್ನ ಮತ್ತೆ ಮುಂದೆ ಹೇಳ್ತಾನೆ, ಇಲ್ಲೇ ಮುಂದೆನೆ ಹೇಳ್ತಾನೆ, ಅವ್ಯಕ್ತ ಅವ್ಯಕ್ತೆಯ ಸರ್ವಾಹ ಪ್ರಭವಂತ್ಯ ಹರಾಗಮೆ ಅಂತ ಮತ್ತೆ ಗುಡಿಸಿ ಹೇಳ್ತಾನೆ. ರಾತ್ರಿ ಅಂದ್ರೆ ಪ್ರಳಯ, ಹಗಲು ಅಂದ್ರೆ ಸೃಷ್ಟಿ. ಆ ಸೃಷ್ಟಿಯ ಕಾಲ ಇರುವುದು ಭೂಮಿಗೆ ಸಮಗ್ರ ನಾಶ ಆಗುವ ಕಾಲ 1000 ಯುಗ ಚಕ್ರ ಕಳೆದ ಮೇಲೆ. ಸಮಗ್ರ ಜಗತ್ತು ಅಂದ್ರೆ ಬ್ರಹ್ಮಾಂಡ ನಾಶ ಆಗುದಿಲ್ಲ, ಭೂಮಿ ಮಾತ್ರ ಆ ಹೊತ್ತಿಗೆ ಒಂದು ಬದಲಾವಣೆಯನ್ನು ಕಾಣುತ್ತೆ. ಅದು ಎಷ್ಟು ಅಂತ ನಮಗೊಂದು ಅಂದಾಜು ಬೇಕು. ನೀವು 1000 ಯುಗ ಅಂತ ಹೇಳಿದ್ರೆ ಎಷ್ಟಾಗುತ್ತೆ? ಯುಗ ಚಕ್ರಗಳು 1000 ಬಾರಿ ತಿರುಗಿದ್ರೆ ಚತುರ್ಮುಖನ ಒಂದು ಹಗಲು. ಆ ಪುಣ್ಯಾತ್ಮನು 100 ವರ್ಷ ಬದುಕ್ತಾನೆ. ಶತಂಜೀವೇಮ ಶರದ ಸವೀರಾಹ ಅಂತ, ಅಥವಾ ಶತಮಾನಂ ಭವತಿ ಶತಾಯು ಪುರುಷ. ಶತಾಯು ಪುರುಷ ಅಂದ್ರೆ ಚತುರ್ಮುಖನನ್ನ ಹೇಳಿದ್ದು, ಅವನಿಗೂ 100 ವರ್ಷ ಆಯುಷ್ಯ ಅಂತ. ಮೊದಲು ನಮ್ಮ ಕಾಲವನ್ನ ನಮ್ಗೆ ಅರ್ಥ ಆಗುವ ಭಾಷೆಯಿಂದ ಮೇಲಕ್ಕೆ ಹೋಗೋಣ. ಶಾಸ್ತ್ರೀಯವಾಗಿ 2.5 ಗಳಿಗೆ ಅಂದ್ರೆ 1 ಗಂಟೆ, ಅಂತದ್ದು 7.5 ಗಳಿಗೆ ಅಂದ್ರೆ 1 ಯಾಮ. ಯಾಮಗಳು 4 ಕಳೆದ್ರೆ ಹಗಲು, ನಮ್ಮ ಹಗಲು. ಯಾಮಗಳು ಮತ್ತೆ 4 ಸೇರಿದ್ರೆ ರಾತ್ರಿ. 1 ದಿನ ಆಯ್ತು ಅಲ್ಲಿಗೆ, ಹಗಲು ರಾತ್ರಿ ಸೇರಿ. ಆ ದಿನ ಅನ್ನೋದು ವಾರ ಅಂದ್ರೆ 7 ಜಾರಿದ್ರೆ 1 ವಾರ, ಅದು 2 ಬಾರಿ ಜಾರಿದ್ರೆ 1 ಪಕ್ಷ, ಪಕ್ಷಗಳು 2 ಜಾರಿದ್ರೆ 1 ಮಾಸ, ಮಾಸಗಳು 2 ಜಾರಿದ್ರೆ 1 ಋತು, ಋತುಗಳು 3 ಜಾರಿದ್ರೆ 1 ಅಯನ, ಅಯನಗಳು 2 ಜಾರಿದ್ರೆ 1 ವರ್ಷ, ವರ್ಷಗಳು 60 ಬಾರಿ ತಿರುಗಿದ್ರೆ ಅದು ಸಂವತ್ಸರ ಚಕ್ರ, ಪ್ರಭವದಿಂದ ಹಿಡಿದು ಕ್ಷಯದ ತನಕ. ಅಂತಹ ಸಂವತ್ಸರ ಚಕ್ರ ಮತ್ತೆ 7200 ಬಾರಿ ತಿರುಗಿತು ಅಂತಂದ್ರೆ ಒಂದು ಕಲಿಯುಗ. ಕಲಿಯುಗ ಅಂದ್ರೆ 60 × 7200 ಅಂತ ತಗೊಂಡ್ರೆ 4,32,000 ವರ್ಷ. ಇದು ಕಲಿಯುಗ 1 ಪಟ್ಟಿದ್ರೆ ಅದರ 2 ಪಟ್ಟು ದ್ವಾಪರ, 3 ಪಟ್ಟು ತ್ರೇತ, 4 ಪಟ್ಟು ಕೃತ. ಅಂದ್ರೆ 4:2:2:1 ಅಂತ ಆಯ್ತು. ಅಂದ್ರೆ 4 3 7 7 2 1 9 9 + 1 10 ಆಯ್ತು. ಅಂದ್ರೆ 1 ಚತುರ್ಯುಗ ಅಂದ್ರೆ ಕಲಿಯುಗದ 10 ಪಟ್ಟು ಅಂತ ಆಯ್ತು. 10 ಪಟ್ಟು ಅಂದ್ರೆ ಗುಣಿಸಿದ್ರೆ ಆಗ 4,32,000 × 10 43,20,000 ಆಯ್ತು. ಇದು 1 ಯುಗ ಚಕ್ರ. ಇಂಥದ್ದು 1000 ಕಳಿಬೇಕು. 1000 ಕಳಿಯುವುದು ಅಂದ್ರೆ ಇಂಟು 1000 ಅಂದ್ರೆ 432 ಕೋಟಿ ವರ್ಷ. ಈ 432 ಕೋಟಿ ವರ್ಷ ಬರೀ ಚತುರ್ಮುಖನ ಹಗಲು. ಅವನಿಗೆ ಮತ್ತೆ ನಿದ್ದೆ ಬರುತ್ತೆ, ರಾತ್ರಿ ಇದೆ, ಅದು ಪ್ರಳಯದ ಕಾಲ. ಆಗ ಭೂಮಿಯ ನಾಶದಿಂದಾಗಿ ಎಲ್ಲ ಸೂಕ್ಷ್ಮ ಸ್ಥಿತಿಗೆ ಹೋಗಿರುತ್ತೆ. ಮತ್ತೆ ಸೃಷ್ಟಿ ಆಗುವಾಗ ಅದನ್ನೇ ಮೀನು ತನ್ನ ಹೊಟ್ಟೆಯಲ್ಲಿ ತನ್ನ ಮಕ್ಕಳನ್ನ ರಕ್ಷಿಸಿಕೊಳ್ಳಿಕ್ಕೋಸ್ಕರ ಎಲ್ಲ ನುಂಗಿದವುಗಳು ಮತ್ತೆ ಕ್ಷೇಮವಾದ ಜಾಗವನ್ನ ಕಂಡಾಗ ಹೇಗೆ ಬಾಯಿ ತೆರೆದು ತನ್ನ ಹೊಟ್ಟೆಯಲ್ಲಿದ್ದ ಮರಿಗಳನ್ನೆಲ್ಲ ಹೊರಕ್ಕೆ ಬಿಡುತ್ತೋ ಹಾಗೆ ಇಡೀ ಭೂಮಿಯನ್ನ ತನ್ನೊಳಗೆ ನುಂಗಿಕೊಂಡಿದ್ದಂತಹ ಪ್ರಳಯದ ಆ ಕಾಲದಲ್ಲಿ ಸೃಷ್ಟಿಗೆ ಸಮಯ ಬಂದಾಗ ಮತ್ತೆ ಹೊಟ್ಟೆಯಿಂದ ತೆಗೆದು ಜೇಡರ ಬಲೆ ಹೇಗೆ ಬಲೆಯನ್ನ ಕಟ್ಲಿಕ್ಕೋಸ್ಕರ ಒಮ್ಮೆ ಹೊಟ್ಟೆಯಿಂದ ನೂಲು ನೂಲಾಗಿ ಹೊರಕ್ಕೆ ತೆಗೆದು ಮತ್ತೆ ಕೆಲಸ ಮುಗಿಯಿತು ಅಂತ ಅಂದ್ಮೇಲೆ ನೂಲನ್ನೆಲ್ಲ ಯಥೋರ್ಣನಾಭಿ ಸೃಜತೆ ಗೃಹಣತೇಚ ಅಂತ ಉಪನಿಷತ್ತಿನ ಹೇಳಿದಂತೆ ಆ ರಾತ್ರಿ ಮುಗಿದೊಡನೆ ಮತ್ತೆ ಸೃಷ್ಟಿಗಾಗಿ ಹೊರಕ್ಕೆ ತಳ್ಳುತ್ತಾನೆ. ಹಾಗೆ ತಳ್ಳುವ ಮತ್ತೆ ಕಾಲ ಅದು ಕೂಡ ಯುಗ ಸಹಸ್ರಗಳೇ. ರಾತ್ರಿಂ ಯುಗ ಸಹಸ್ರ ಅಂತಾಂ ತೇಹೋ ರಾತ್ರ ವಿದೋ ಜನಾ. ಇದು ಹಗಲು ಮತ್ತು ರಾತ್ರಿಯ ಕಲ್ಪನೆಯಲ್ಲಿ 1 ದಿನ ಕಳಿಯತ್ತೆ ಚತುರ್ಮುಖನದ್ದು. ಅವನಿಗೆ ಮತ್ತೆ 100 ವರ್ಷ ಅಂದ್ರೆ ಮತ್ತೆ 360 × 100 ಅಂದ್ರೆ ಒಟ್ಟು ಬ್ರಹ್ಮಾಂಡದ ಆಯುಷ್ಯ 31,104,000 ಕೋಟಿ ವರ್ಷ. ಇದು ಇಡೀ ಅಂದ್ರೆ 3,600 ಬಾರಿ ಆತ ಇಡೀ ಜಗತ್ತನ್ನ ಸೃಷ್ಟಿ ಮಾಡಿ ಮತ್ತೆ ಮುಕ್ತಾಯಗೊಳಿಸಿ ಮಹಾಪ್ರಳಯಕ್ಕೆ ತಯಾರು ಮಾಡ್ತಾನೆ. ಅವನೂ ಕೂಡ ಮುಗಿದು ಹೋಗುವ ಹಾಗೆ. ಅಲ್ಲಿಯ ತನಕ ಸಣ್ಣ ಸಣ್ಣ ಪ್ರಕ್ರಿಯೆಗಳು, ಸೃಷ್ಟಿ ಮತ್ತು ಪ್ರಳಯದ ಪ್ರಕ್ರಿಯೆಗಳು, ಅದನ್ನ ಅವಾಂತರ ಪ್ರಳಯ ಅಂತ ಕರೀತಾರೆ, ದಿನ ಪ್ರಳಯ ಅಂತ ಕರೀತಾರೆ. ಯುಗ ಯುಗಗಳ ನಡುವೆ ಒಂದು ಸಣ್ಣ ಪ್ರಳಯ ಆಗುತ್ತೆ, ಅದು ಅತ್ಯಂತ ಸೂಕ್ಷ್ಮವಾದದ್ದು. ಅಲ್ಲಿ ಭೂಮಿ ನಾಶ ಆಗುದಿಲ್ಲ. ಭೂಮಿ ನಾಶ ಆಗುದಿಲ್ಲ ಅಂದ್ರೆ ಈಗ ಕಲಿಯುಗ 432 ಕೋಟಿ ವರ್ಷದಲ್ಲಿ ತಪ್ಪು ಹೇಳಿದೆ, 4,32,000 ವರ್ಷದಲ್ಲಿ ಕೇವಲ 5,000 ವರ್ಷ ಕಳೆದು ಹೋಗಿದೆ. ಹಾಗಾದ್ರೆ ಇನ್ನು 4,27,000 ವರ್ಷ ಈ ಭೂಮಿ ಇರುತ್ತೆ. ಯಾರೂ ಕೂಡ ಮಂಗಳ ಗ್ರಹಕ್ಕೋ ಭೂಮಿ ಆಳಕ್ಕೋಗಿಯೋ ಒಂದು ಅತ್ಯಂತ ಸುರಕ್ಷಿತವಾದ ತಾಣವನ್ನ ಹುಡುಕಿಕೊಳ್ಳುವ ಗಡಿಬಿಡಿ ಇಲ್ಲ. ಅದು ಈ ಪ್ಯಾನಲ್ ನಲ್ಲಿ ಕೂತು ಬೊಬ್ಬೆ ಹೊಡೆಯುವವರ ಹಿಂದೆ ಮಾತ್ರ ಆ ನೀರು ಉಕ್ಕಿ ಹರಿತಾ ಇರುತ್ತೆ. ಅವರ ಪ್ಯಾನಲ್ ಟೇಬಲ್ ಮಾತ್ರ ಹರಿದು ಹೋಗಲ್ಲ, ಕೊಚ್ಚಿ ಹೋಗಲ್ಲ. ನಮ್ಮನ್ನೆಲ್ಲ ಉಕ್ಕಿಸಿ ಹರಿದು
ಗುಂಪು ಗುಂಪಾಗಿ ಎಸ್ತು ಬಿಡ್ತಾರೆ ಯಾವುದೋ ದ್ವೀಪದ ಮಧ್ಯಕ್ಕೆ. ಆದ್ರೆ ಅಂತಹ ಮಹಾ ಬದಲಾವಣೆ, ಸಣ್ಣ ಪುಟ್ಟ ಪ್ರಾಕೃತಿಕ ವಿಕೋಪಗಳು ಆಗ್ತಾನೆ ಇರುತ್ತೆ, ಅದು ಜಗತ್ತಿನ ಲಕ್ಷಣ. ಬದಲಾವಣೆ ಜಗದ ನಿಯಮ. ನಾವು ಬಹಳ ಸಣ್ಣ ಕಾಲದಲ್ಲಿ ಇದ್ದೇವೆ, ಅದರಿಂದಾಗಿ ಆ ಬದಲಾವಣೆಯನ್ನು ಗಮನಿಸ್ಲಿಕ್ಕೆ ಆಗ್ತಾ ಇಲ್ಲ. ಅದರಿಂದಾಗಿ ಏನೋ ಮಹಾ ಪ್ರಳಯ ಆಗಿಬಿಡುತ್ತೆ ಅಂತ ನಮ್ಮನ್ನು ಹೆದರಿಸ್ತಾರೆ. ಆದ್ರೆ ಅಂತಹ ಕಾಲದ ವ್ಯವಧಾನವನ್ನ ಸರಿಯಾಗಿ ತಿಳ್ಕೊಂಡ್ರೆ ಈ ನಡುಕ ಹುಟ್ಟಿಸುವ, ಹುಚ್ಚು ಉದ್ವೇಗಗೊಳಿಸುವಂತಹ ಸುದ್ದಿಗಳಿಂದ ನಾವು ಯಾವತ್ತೂ ಕೂಡ ನಮ್ಮನ್ನ ನಾವು ವಿಚಲಿತಗೊಳಿಸಿಕೊಳ್ಬೇಕಾದ ಅಗತ್ಯ ಇಲ್ಲ ಅನ್ನುವ ಈ ಸಾಲು ನಮಗೆ ತುಂಬಾ ಕಾಲದ ಮಹಿಮೆಯನ್ನ, ಕಾಲದ ವಿಸ್ತಾರವನ್ನ ಮತ್ತು ನಮ್ಮ ಚಿಕ್ಕತನವನ್ನ ಅತ್ಯಂತ ಚೊಕ್ಕವಾಗಿ ಬಿಡಿಸಿ ಹೇಳಿದ್ದಕ್ಕಾಗಿ ಕೃಷ್ಣನನ್ನ ನೆನೆದು ಮತ್ತೊಂದು ಹಾಡಿನ ನಂತರ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀನಿವಾಸ್ ಅವರು ಹೇಳ್ತೀರಾ? ಸರಿ ಗುರು, ಸರಿ. ಆವರೋಗವು ಎನಗೆ ದೇವಧನ್ವಂತರಿ, ಆವರೋಗವು ಎನಗೆ ದೇವಧನ್ವಂತರಿ, ಸಾವಧಾನದಿ ಕೈಯ ಹಿಡಿದು ನೀನೋಡಯ್ಯ. ರೋಗವು ಎನಗೆ ದೇವಧನ್ವಂತರಿ, ಹರಿಮೂರ್ತಿಗಳು ಕಾಣಿಸವು ಎನ್ನ ಕಂಗಳಿಗೆ, ಹರಿಯ ಕೀರ್ತನೆಯು ಕೇಳಿಸದೆನ್ನ ಕಿವಿಗೆ. ಹರಿಮೂರ್ತಿಗಳು ಕಾಣಿಸವು ಎನ್ನ ಕಂಗಳಿಗೆ, ಹರಿಯ ಕೀರ್ತನೆಯು ಕೇಳಿಸದ ಎನ್ನ ಕಿವಿಗೆ. ಹರಿಮಂತ್ರ ಸ್ತೋತ್ರ ಬಾರದು ಎನ್ನ ನಾಲಿಗೆಗೆ, ಹರಿಮಂತ್ರ ಸ್ತೋತ್ರ ಬಾರದು ಎನ್ನ ನಾಲಿಗೆಗೆ. ಹರಿಪ್ರಸಾದವು ಜೀವಗೆ ಸವಿಯಾಗದಯ್ಯ, ಹರಿಪ್ರಸಾದವು ಜೀವಗೆ ಸವಿಯಾಗದಯ್ಯ. ಆವರೋಗವು ಎನಗೆ ದೇವಧನ್ವಂತರಿ, ಹರಿಪಾದ ಸೇವೆಗೆನ್ನ ಹಸ್ತಗಳು ಚಲಿಸವು, ಗುರು ಹಿರಿಯರಂಗ್ರಿಗೆ ಶಿರಬಾಗದು. ಹರಿಪಾದ ಸೇವೆಗೆನ್ನ ಹಸ್ತಗಳು ಚಲಿಸವು, ಗುರು ಹಿರಿಯರಂಗ್ರಿಗೆ ಶಿರಬಾಗದು. ಹರಿಯ ನಿರ್ಮಾಲ್ಯ ವಾಗ್ಣಿಸದು ನಾಸ್ತಿಕವು, ಹರಿಯ ನಿರ್ಮಾಲ್ಯ ವಾಗ್ಣಿಸದು ನಾಸ್ತಿಕವು. ಹರಿವ್ಯಾತ್ರೆಗಳಿಗೆನ್ನ ಕಾಲೇಳದಯ್ಯ, ಆವರೋಗವು ಎನಗೆ ದೇವಧನ್ವಂತರಿ. ಅನಾಥ ಬಂಧು ಗೋಪಾಲ ವಿಠಲರಾಯ, ಎನ್ನ ಭಾಗದ ವೈದ್ಯ ನೀನಾದೆಯೋ. ಅನಾಥ ಬಂಧು ಗೋಪಾಲ ವಿಠಲರಾಯ, ಎನ್ನ ಭಾಗದ ವೈದ್ಯ ನೀನಾದೆಯೋ. ಅನಾದಿ ಕಾಲದ ಭವರೋಗ ಕಳೆಯಯ್ಯ, ಅನಾದಿ ಕಾಲದ ಭವರೋಗ ಕಳೆಯಯ್ಯ. ನಾನೆಂದು
ನಾನೆಂದಿಗೂ ಮರೆಯೇನಿ ಮಾಡಿದುಪಕಾರವ, ನಾನೆಂದಿಗೂ ಮರೆಯೇನಿ ಮಾಡಿದುಪಕಾರ. ಆವರೋಗವು ಎನಗೆ ದೇವಧನ್ವಂತರಿ, ಸಾವಧಾನದಿ ಕೈಯ ಹಿಡಿದು ನೀನೋಡಯ್ಯಾವ ರೋಗವು ಎನಗೆ ದೇವಧನ್ವಂತರಿ. ಧನ್ವಂತರಿ. ಹರಿ ಓಂ. ಕೃತಜ್ಞತೆಗಳು. ಮುಂದಿನ ಗೀತೆ ಅರ್ಥ ಆದ್ಮೇಲೆ ಹೇಳ್ತೀರಾ ಶ್ರುತಿ ಅವರೇ? ಆಗ್ಲಿ. ಸುಧಾ ಅವರು ಮುಂದಿದ್ದು ಓದಿ. ಹಗಲಿರುಳನ್ನ ಸರಿಯಾಗಿ ತಿಳಿದ್ರೆ ಅವರಿಗೆ ಸೃಷ್ಟಿ ಸ್ಥಿತಿಗಳ ಬಗ್ಗೆ ಚೆನ್ನಾಗಿ, ಅಂದ್ರೆ ಕಾಲದ ದೀರ್ಘ ಅಸ್ತಿತ್ವ ಅರ್ಥ ಆದ್ರೆ ನಮ್ಮ ಪ್ರಯಾಣದ ದೀರ್ಘ ಅರಿವು ನಮಗಾಗುತ್ತೆ. ನಮ್ಮ ಪ್ರಯಾಣ ಅಂದ್ರೆ ಕೇವಲ ಈಗ ಹುಟ್ಟಿದ ಡೇಟ್ ಆಫ್ ಬರ್ತ್ ಇಂದ ಯಾವಾಗ ನಮ್ಮ ಇಲ್ಲಿಯ ಜೀವನ ಮುಗಿಸ್ತೇವೋ ಅಲ್ಲಿಗಲ್ಲ, ಅದು ಒಂದು ಸಣ್ಣ ಸ್ಟಾಪ್. ಮತ್ತೆ ಪ್ರಯಾಣ ದೊಡ್ಡದಿದೆ. ಆ ಮಹಾ ಪ್ರಯಾಣದಲ್ಲಿ ನಾವೊಂದು ಸಣ್ಣ ಸುಳಿಯಲ್ಲಿ ಸಿಲುಕಿ ಇದೇ ಸರ್ವಸ್ವ ಅಂತ ಭಾವಿಸಿ ಇದಕ್ಕಾಗಿ ಬದುಕಿನ ಎಲ್ಲ ಶಕ್ತಿಯನ್ನು ಹೇರಿ ಶಕ್ತಿ ಹೀನರಾಗಿ ಆಮೇಲೆ ಒದ್ದಾಡುವ ಪ್ರಸಂಗ ಬರಬಾರದು ಅಂತ ನಮಗೆ ಪ್ರಯಾಣದ ದೀರ್ಘಾವಧಿಯ ಕಾಲದ ಪರಿಚಯವನ್ನ ಕೊಟ್ಟು ಅದು ಎಲ್ಲಿಂದ ಶುರುವಾಯಿತು ಈ ಪ್ರಯಾಣ ಅನ್ನೋದಕ್ಕೆ ಅವ್ಯಕ್ತಾತ್ ವ್ಯಕ್ತಯ ಸರ್ವಾಹ. ಪ್ರತಿಯೊಬ್ಬ ವ್ಯಕ್ತಿಗೂ ಬರಬೇಕಾದ ಮತ್ತು ಬಂದ್ರೆ ಅದ್ಭುತ ಅಂತ ಅನಿಸುವ ಪ್ರಶ್ನೆ ಅಂದ್ರೆ, ನಾನು ಯಾರು, ಎಲ್ಲಿಂದ ಬಂದೆ, ಎಲ್ಲಿಗೆ ಹೋಗ್ಬೇಕು? ಈಗ ಇಲ್ಲಿದ್ದೇನೆ ಸರಿ, ಆದ್ರೆ ಇಲ್ಲಿಗಿಂತ ಮುಂಚೆ ಎಲ್ಲಿದ್ದೆ? ಈ ಹೊಟ್ಟೆಗೆ ಬರುವ ಮುಂಚೆ ಎಲ್ಲಿದ್ದೆ? ಅಥವಾ ಈ ಶರೀರವನ್ನ ಕಳ್ಕೊಂಡ ಮೇಲೆ ಮತ್ತೆ ಎಲ್ಲಿಗೆ ಹೋಗ್ತೇನೆ ಅನ್ನುವ ಅಧ್ಯಾತ್ಮ ವಿಜ್ಞಾನ ಅಂತರಂಗದ ಪ್ರಯಾಣದ ಅರಿವಿನ ಬಗೆಗೆ ಹುಡುಕಾಟವನ್ನ ನಡೆಸುವ ಮಂದಿಗೆ ಇಲ್ಲೊಂದು ಸಣ್ಣ ಸಮಾಧಾನದ ಮಾತು. ಅವ್ಯಕ್ತಾತ್ ವ್ಯಕ್ತಯ ಸರ್ವಾಹ. ಕಾಣದೇ ಇರುವ ಪ್ರಕೃತಿ ಪುರುಷರಿಂದ ನಾವು ಇಲ್ಲಿ ಅಭಿವ್ಯಕ್ತಿಗೊಂಡಿದ್ದೇವೆ. ಅವ್ಯಕ್ತದಿಂದ ವ್ಯಕ್ತವಾಗಿದೆ. ವ್ಯಕ್ತ ಅಂದ್ರೆ ಅಭಿವ್ಯಕ್ತ, ಅಂದ್ರೆ ಅದಕ್ಕಿಂತ ಮುಂಚೆ ಇತ್ತು, ಆದ್ರೆ ಅವ್ಯಕ್ತವಾಗಿ ಇತ್ತು. ನಾವು ಇದಕ್ಕಿಂತ ಹಿಂದೆಯೂ ಇದ್ದೆವು. ಇದನ್ನೇ ಹಿಂದೆ ಅರ್ಜುನನಿಗೆ ಹೇಳಿದ್ದ. ನೀನು ಈಗಲೇ ಫಸ್ಟ್ ಟೈಮ್ ಅರ್ಜುನನಾಗಿ ಬಂದು ಯುದ್ಧ ಮಾಡ್ತಾ ಇಲ್ಲ. ನ ಇಮೇ ಜನಾಧಿಪಾಹ, ನ ಇಮೇ ಜನಾಧಿಪಾಹ. ನಾನು ಇದ್ದೆ, ನೀನು ಇದ್ದಿ, ಈ ರಾಜರು ಇದ್ರು. ನಾನು ಇರ್ತೇನೆ, ನೀನು ಇರ್ತಿ, ಈ ರಾಜರು ಇರ್ತಾರೆ. ಸಾವು ಅನ್ನೋದು ಇಲ್ವೇ ಇಲ್ಲ. ಸರಿಯಾಗಿ ಹೇಳಬೇಕು ಅಂದ್ರೆ ಸಾವು ಅಂದ್ರೆ ಇಷ್ಟೇ, ಜಡ ಮತ್ತು ಚೇತನಗಳ ನಡುವಿನ ಒಂದು ಬಂಧ ಇತ್ತಲ್ವಾ, ಅದು ಬಿಡಿಸಿಕೊಂಡಿತು ಅಂತ. ಮಣ್ಣು ನೀರು ಗಾಳಿ ಬೆಂಕಿ ಆಕಾಶದಿಂದ ಆದ ಈ ಮನೆಯನ್ನ ಬಾಡಿಗೆಗೆ ಏನು ಕೊಟ್ಟಿದ್ದ, ಆ ಬಾಡಿಗೆಯನ್ನು ಬಿಡಿಸಿ ಮತ್ತೊಂದು ಮನೆಗೆ ಕರ್ಕೊಂಡು ಹೋಗುವ ನಡುವಿನ ದಾರಿಯೇ ಅದು ಸಾವು. ಮತ್ತೊಂದು ಮನೆಯೊಳಗೆ ಸೇರಿಸಿದ್ರೆ ಆಗ ಹುಟ್ಟು. ಹಾಗಾಗಿ ಹುಟ್ಟು ಸಾವು ಅಂದ್ರೆ ಹೊಸದಾಗಿ ಏನು ಬರುದಲ್ಲ, ಹೊಸ್ತೇನೋ ಯಾವುದೋ ಒಂದನ್ನು ಕಳೆದುಕೊಳ್ಳುವುದು ಅಲ್ಲ. ಇದ್ದದ್ದು ಸಂಪರ್ಕ ತಪ್ಪುವುದಷ್ಟೇ. ಅದರಿಂದಾಗಿ ಈ ಸಂಪರ್ಕಕ್ಕೆ ಕಾರಣವಾದದ್ದು ಅವ್ಯಕ್ತ. ಅದು ನಮ್ಮನ್ನ ಅಭಿವ್ಯಕ್ತಿಗೊಳಿಸುತ್ತೆ. ವ್ಯಕ್ತಯ ಸರ್ವಾಹ. ಯಾರು ಒಬ್ರಲ್ಲ, ಒಂದು ವಸ್ತುವಲ್ಲ, ಜಗತ್ತಿನಲ್ಲಿ ಎಷ್ಟೆಲ್ಲ ವಸ್ತುಗಳಿವೆಯೋ ಯಾವುದು ಹೊಸದಾಗಿ ಬರಲ್ಲ. ಎಲ್ಲವೂ ಇರುತ್ತೆ, ಕಾಣದಂತಿರುತ್ತೆ. ಕಾಣದಂತೆ ಇದ್ದದ್ದು ಈಗ ಕಾಣುವ ಸ್ಥಿತಿಗೆ ಬರುತ್ತೆ, ಅದೇ ಸೃಷ್ಟಿ. ಕಾಣುವ ಸ್ಥಿತಿಯಲ್ಲಿದ್ದಂತಹ ವಸ್ತುಗಳು ಮತ್ತೆ ಕಾಣದ ಸ್ಥಿತಿಗೆ ಸೂಕ್ಷ್ಮ ರೂಪಕ್ಕೆ ಹೋಗುತ್ತೆ, ಅದೇ ಪ್ರಳಯ. ಪ್ರಭವತಿ ಅಹರಾಗಮೆ. ಕಳೆದು ಹೋದಂತಹ ವಸ್ತುಗಳು ಮತ್ತೆ ಹಗಲಾದಾಗ, ಹಿಂದೆ ಹೇಳಿದ್ರು ರಾತ್ರಿ ಮತ್ತು ಹಗಲಿನ ಬಗ್ಗೆ, ಈ ಹಗಲಿನ ಹೊತ್ತಿಗೆ ಪ್ರಭವಂತಿ ಮತ್ತೆ ಹುಟ್ಟಿ ಬರ್ತವೆ. ಹೇಗೆ ದೊಡ್ಡ ಮೀನಿನ ಹೊಟ್ಟೆಗೆ, ಅಂದ್ರೆ ತಾಯಿ ಮೀನಿನ ಹೊಟ್ಟೆಗೆ ಮರಿ ಮೀನುಗಳೆಲ್ಲ ಹೋಗಿ ಕ್ಷೇಮವಾದ ಧಾಮ ಬಂದೊಡನೆ ಮತ್ತೆ ಬಾಯಿ ತೆರೆದು ಮಕ್ಕಳನ್ನೆಲ್ಲ ಹೊರಕ್ಕೆ ಕ್ಷೇಮದ ಪರಿಧಿಯೊಳಗೆ ಬಿಡುತ್ತೋ, ಹಾಗೆ ಭಗವಂತ ಒಂದು ಕಾಲದಿಂದ ಮತ್ತೊಂದು ಪ್ರಳಯದಿಂದ ಮತ್ತೆ ಸೃಷ್ಟಿಯ ಕಡೆಗೆ ಕರೆತಂದು
ಹೇಗೆ ಪ್ರೀತಿಯಿಂದ ತನ್ನ ಮರಿಗಳನ್ನು ಉಳಿಸುವುದಕ್ಕಾಗಿ ಹೊಟ್ಟೆಯೊಳಗಿಟ್ಟುಕೊಂಡು ಜೀರ್ಣ ಮಾಡಿಕೊಳ್ಳದೆ ಅದನ್ನು ಮರಳಿ ಬಿಡುತ್ತೋ, ಹಾಗೆ ಭಗವಂತ ಪ್ರಳಯ ಕಾಲದಲ್ಲಿ ಹೊಟ್ಟೆಯೊಳಗೆ ಹಾಕಿಕೊಂಡ ಮೀನಿನಂತೆ ಮತ್ತೆ ಸೃಷ್ಟಿಗಾಗಿ ಹೊರತಂದು ಅದರ ಮೊದಲಿನಂತೆಯೇ ಅದರ ಮುಂದುವರಿದ ಸೃಷ್ಟಿಯ ಪ್ರಕ್ರಿಯೆಗಳಿಗೆ ಅನುವು ಮಾಡಿಕೊಡ್ತಾನೆ. ರಾತ್ರಿಯಾಗಮೇ ಈ ಸೃಷ್ಟಿಯ ಕಾರ್ಯ ಮುಗಿದು, ಅಂದ್ರೆ 432 ಕೋಟಿ ವರ್ಷಗಳನ್ನ ಕಳೆದು 1000 ಯುಗಚಕ್ರಗಳು ದಾಟಿದ ಬಳಿಕ ಮತ್ತೆ ರಾತ್ರಿಯಾಗಮೇ ಪ್ರಲೀಯಂತೆ ತತ್ರೈವ ಅವ್ಯಕ್ತ ಸಂಜ್ಞಕೆ, ಅದೇ ಭಗವಂತನ ಉದರವನ್ನ ಕಾಣದಂತಿರುವ ಕೈಗಳ ನಡುವೆ ಸಿಲುಕಿ ಮತ್ತೆ ಹೊಟ್ಟೆಯನ್ನು ತುಂಬಿಸಿಕೊಳ್ಳುತ್ತೆ. ಮತ್ತೆ ಸೃಷ್ಟಿಗೆ ಕರ್ಕೊಂಡು ಬರಬೇಕಿದ್ರೆ ಮತ್ತೊಮ್ಮೆ ಸೃಷ್ಟಿಗೆ ತರ್ತಾನೆ ಈ ಪ್ರಪಂಚದ ಎಲ್ಲ ವಸ್ತುಗಳನ್ನು. ಯಾವ ವಸ್ತುವನ್ನೂ ಕೂಡ ಇನ್ನು ಮುಂದೆ ಯಾವತ್ತೂ ಕೂಡ ಇದು ಉಪಯೋಗಕ್ಕೆ ಬರಲ್ಲ ಅಂತ ಪಂಚಭೂತಗಳನ್ನ ಬಿಟ್ಟು ಹೋಗುದಿಲ್ಲ ಎಲ್ಲಾ ವಸ್ತುಗಳು ಕೂಡ. ಆದ್ರೆ ಎಲ್ಲವೂ ಎಲ್ಲಾ ಕಾಲದಲ್ಲೂ ಸೃಷ್ಟಿಯಲ್ಲಿ ಇರಬೇಕು ಅಂತಿಲ್ಲ. ಈಗ ಇನ್ನೆಲ್ಲೋ ಬೇರೆ ಗ್ರಹ ರೂಪವಾಗಿ ಇರುವಂತಹ ವಸ್ತು ಮತ್ತೆ ಮುಂದಿನ ಸೃಷ್ಟಿಗಾಗುವಾಗ ಅಲ್ಲಿ ಸೇರಿಕೊಂಡ ಕಣಗಳೆಲ್ಲ ಈ ಭೂಮಿಯ ಕಣಗಳಾಗಿ ಮತ್ತೆ ನಾಳೆಯ ಗಿಡದ ಒಳಗಿನ ಹಣ್ಣಿನ ಭಾಗವಾಗಿ ನಮ್ಮ ಹೊಟ್ಟೆಗೆ ಸೇರ್ಲಿಕ್ಕೆ ಬೇಕಿರುವ ಆಹಾರವಾಗಿ ಬದಲಾಗಬಹುದು. ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಅದರ ಸೃಷ್ಟಿಯ ಮೂಲದ ತತ್ವಗಳ ಜೊತೆಗಿನ ಸಂಪರ್ಕ ಬಂದಾಗ ಅದು ವ್ಯಕ್ತವಾಗುತ್ತೆ. ಹಾಗೆ ಅಭಿವ್ಯಕ್ತಿಗೊಳ್ಳುವ ವಿಶಿಷ್ಟವಾದ ಕ್ರಿಯೆಯನ್ನ ಸೃಷ್ಟಿ ಅಂತ ಹೇಳ್ತಾರೆ. ಅಭಿವ್ಯಕ್ತಿಗೊಳ್ಳದೆ ತತ್ರೈವ ಪ್ರಲೀಯಂತೆ, ಆ ಶಬ್ದದ ಅರ್ಥ ಲೀಯಂತೆ ಅಂದ್ರೆ ಕಾಣದೆ ಮರೆಯಾಗುವುದಷ್ಟೇ. ನಾಶವಾಗುವುದು ಅನ್ನುವ ಶಬ್ದಕ್ಕೆ ಇಲ್ಲವಾಗುವುದು ಅಂತ ಅರ್ಥ ಇಲ್ಲ. ನಾಳೆ ಅದು ಯಾವತ್ತೂ ಇಲ್ಲ ಅಂತಲ್ಲ, ಅದು ಸೂಕ್ಷ್ಮ ಸ್ಥಿತಿಗೆ ಹೋಗುತ್ತೆ, ಮತ್ತೆ ಸ್ಥೂಲ ಸ್ಥಿತಿಗೆ ಬೇಕಾದಾಗ ಬರುತ್ತೆ. ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶಗಳೂ ಕೂಡ ಪ್ರಳಯ ಕಾಲದಲ್ಲಿ ಸೂಕ್ಷ್ಮ ಸ್ಥಿತಿಯಲ್ಲಿ ಅತ್ಯಂತ ಪ್ರಕೃತಿಯ ಮೂಲ ತತ್ವವಾಗಿ ಉಳಿಯುತ್ತೆ. ಮತ್ತೆ ಸೃಷ್ಟಿಗೆ ಸಿದ್ಧತೆ ಬಂದಾಗ ಅದೇ ಪಂಚಭೂತಗಳು ಶಬ್ದ ಸ್ಪರ್ಶ ರೂಪ ರಸಗಂಧಗಳ ಜೊತೆಗೆ ಅಭಿವ್ಯಕ್ತಿಯಾಗಿ ಪಂಚಭೂತಗಳು ಆತ್ಮನ ಆಕಾಶ ಸಂಭೂತಃ ಆಕಾಶಾದ್ವಾಯು ವಾಯೋರಗ್ನಿ ಅಗ್ನೇರಾಪಃ ಅದ್ಯ ಪೃಥಿವಿ ಪೃಥಿವೀಭ್ಯೋ ಅನ್ನಂ ಅಂತ ಮತ್ತೆ ಮುಂದೆ ಹೊಸ ಸೃಷ್ಟಿ ಆಗುತ್ತೆ ಅಂತ ವೇದಗಳು ಕೂಡ ಇದೇ ಅವ್ಯಕ್ತದಿಂದ ವ್ಯಕ್ತಿಯಾಗುತ್ತೆ, ವ್ಯಕ್ತವಾದಗಳು ಅವ್ಯಕ್ತಗಳಲ್ಲೇ ಲೀನವಾಗುತ್ತೆ ಅನ್ನುವ ಸಂಗತಿಯನ್ನ ಹೇಳಿದ್ರು. ಈ ಸೃಷ್ಟಿಯ ಸ್ವರೂಪ ಅಂದ್ರೆ ಏನು, ಸೃಷ್ಟಿ ಹೇಗಾಗುತ್ತೆ ಅಂತ ಮತ್ತೆ ಮುಂದೆ ಹೇಳ್ತಾನೆ. ಶ್ರುತಿ ಅವರು ಮುಂದಿನ ಹಾಡನ್ನ ಹೇಳಿ. ಹರೇ ಶ್ರೀನಿವಾಸ. ನಿಮಿಷ. ನಾರಾಯಣ ಎನ್ನಿರೋ ಸಜ್ಜನರೆಲ್ಲ ನಾರಾಯಣ ಎನ್ನಿರೋ, ನಾರಾಯಣ ಎನ್ನಿರೋ ಸಜ್ಜನರೆಲ್ಲ ನಾರಾಯಣ ಎನ್ನಿರೋ. ಸಾರರಹಿತ ಸಂಸಾರದಲ್ಲಿ ಪರ ಸಾರವಿದೆಂದು ಸಂಸಾರಿ ನೀವೆಲ್ಲ. ಸಾರರಹಿತ ಸಂಸಾರದಲ್ಲಿ ಪರ ಸಾರವಿದೆಂದು ಸಂಸಾರಿ ನೀವೆಲ್ಲ. ನಾರಾಯಣ ಎನ್ನಿರೋ ಸಜ್ಜನರೆಲ್ಲ ನಾರಾಯಣ ಎನ್ನಿರೋ. ಸರ್ವರಂತರ ಹಯವದನ ಸರ್ವರಂತರ ಹಯವದನ 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 ಹಯವದನ. ಸರ್ವರಂತರ ಹಯವದನ 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 ಹಯವದನ. ನಾರಾಯಣ ಎನ್ನಿರೋ ಸಜ್ಜನರೆಲ್ಲ ನಾರಾಯಣ ಎನ್ನಿರೋ. ನಾರಾಯಣ ಎನ್ನಿರೋ ಸಜ್ಜನರೆಲ್ಲ ನಾರಾಯಣ ಎನ್ನಿರೋ. ಹರೇ ಶ್ರೀನಿವಾಸ.
ಕೃತಜ್ಞತೆಗಳು. ಮುಂದಿನ ಶ್ಲೋಕ. ಆಮೇಲೆ ಆಮೇಲೆ ಉಷಾ ಅವ್ರು ಹೇಳಿ. ಭೂತಗ್ರಾಮ ಸ ಏವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ. ಒಂದು ಸೃಷ್ಟಿಯಲ್ಲಿ ಒಂದು ಬಾರಿ ಪಂಚಭೂತಗಳ ಪ್ರವೇಶ ಆದ್ರೆ ಆ ಗುಂಪು ಒಂದು ಸೃಷ್ಟಿಯಲ್ಲಿ ಏನೆಲ್ಲ ಆಕೃತಿಗಳನ್ನ ಪಡೆದು ವೈಭವಗಳನ್ನ ತೋರಿ ಆಶೋತ್ತರಗಳನ್ನ ಈಡೇರಿಸಿ ಎಂತೆಂಥದೋ ಅದ್ಭುತಗಳನ್ನೆಲ್ಲ ಸೃಷ್ಟಿಸಿದ ಆ ಪಂಚಭೂತಗಳು ಸ ಏವ ಅದೇ ಪಂಚಭೂತ ಪ್ರಳಯ ಆದ ಬಳಿಕ ಮತ್ತೊಂದು ಸರ್ತಿ ಭೂತ್ವಾ ಮತ್ತೆ ಕಾರ್ಯವನ್ನ ಮಾಡಿಕೊಡುತ್ತೆ. ಆ ಪಂಚಭೂತ ನಾಶ ಆಗುವುದಿಲ್ಲ. ಒಂದು ಸೃಷ್ಟಿಯಲ್ಲಿ ಬಂದು ಹೋದದ್ದು ಮತ್ತೆ ಮರಳಿ ಸೃಷ್ಟಿಯಾದಾಗ ಇದೆಲ್ಲವೂ ಕೂಡ ಇದ್ರೆ ತಾನೆ ಮತ್ತೊಮ್ಮೆ ಬರುದು. ಕೆಲವೊಂದ್ ಸರ್ತಿ ಇಲ್ಲ ಅಂತ ಹೇಳಿಬಿಟ್ರೆ ಆ ವಸ್ತುವೇ ಇಲ್ಲ ಅಂದ್ರೆ ಈ ಭೂತಗಳು ಮತ್ತೆ ಸೃಷ್ಟಿಯಾಗಿ ಮತ್ತೆ ಬರುವುದು ಹೇಗೆ? ಇಲ್ಲದೇ ಇರುವ ವಸ್ತು ಸೃಷ್ಟಿಯಾಗುವುದು ಹೇಗೆ? ಇಲ್ಲದೇ ಇರುವ ವಸ್ತು ಮರಳಿ ಬರುವುದು ಹೇಗೆ? ಇಲ್ಲದೇ ಇರುವ ವಸ್ತು ಲೀನವಾಗುವುದು ಹೇಗೆ? ಜಗತ್ತಿನಲ್ಲಿ ಎಲ್ಲವೂ ಕೂಡ ಇದೆ, ಆದ್ರೆ ಕಾಣದೇ ಇದೆ, ಕಂಡಿದೆ. ಈ ಎರಡು ವ್ಯತ್ಯಾಸ ಬಿಟ್ರೆ ಅದು ಅಸ್ತಿತ್ವದಲ್ಲೇ ಇಲ್ಲ ಅನ್ನುವ ರೀತಿಯ ಶಂಕೆಯನ್ನ ಕೃಷ್ಣನ ಮಾತಿಗೆ ಇಲ್ಲಿ ಹೇಳಲಿಕ್ಕಾಗುವುದೇ ಇಲ್ಲ. ಭೂತ್ವಾ ಭೂತ್ವಾ ಪ್ರಲೀಯತೆ, ಮತ್ತೆ ಸೃಷ್ಟಿಯಾಗತ್ತೆ, ಮತ್ತೆ ನಷ್ಟವಾಗುತ್ತೆ. ಅದು ಚಕ್ರ ನಿರಂತರ, ಎಲ್ಲಿಗೂ ಮುಗಿಯುವುದೇ ಇಲ್ಲ. ಯಾರೋ ಒಬ್ಬನಿಗೆ ಏನೋ ದಿವ್ಯ ದರ್ಶನ ಆಯ್ತು ಅಂದ ತಕ್ಷಣ ಜಗತ್ತು ಅವನಿಗೆ 0 ಆಯ್ತು ಅಂದ್ರೆ ಅದರ ಅರ್ಥ ಉಳಿದ ಜಗತ್ತಿಲ್ಲ ಅಂತಲ್ಲ. ಅವನಿಗೆ ಹಾಗೆ ಭ್ರಮೆ ಬಂದ್ರೆ ಅದು ಅವನ ದೌರ್ಬಲ್ಯ. ಆದ್ರೆ ಎಷ್ಟು ಬಾರಿ ಈ ಜಗತ್ತು ಸೃಷ್ಟಿಯಾದ್ರೂ ಪಂಚಭೂತಗಳು ಮತ್ತೆ ಮತ್ತೆ ಈ ಜಗತ್ತಿಗೆ ಆಕೃತಿಯನ್ನು ಕೊಡುವುದಕ್ಕಾಗಿ, ಭಗವಂತನ ಕಾರ್ಯಭಾರವನ್ನ ನಡೆಸುವುದಕ್ಕಾಗಿ ಮತ್ತೆ ಮತ್ತೆ ಕಾಣಿಸ್ತಾನೆ ಇರುತ್ತೆ, ಬರ್ತಾನೆ ಇರುತ್ತೆ. ಭೂತ್ವಾ ಭೂತ್ವಾ ಪ್ರಲೀಯತೆ, ಮರಳಿ ಮರಳಿ ಗುಂಪು ಗುಂಪಾಗಿ ಹುಟ್ಟುತ್ತೆ ಮತ್ತೆ ನಾಶ ಆಗುತ್ತೆ. ರಾತ್ರಿಯಾಗಮೇ ಅವಶಃ, ರಾತ್ರಿಯ ಹೊತ್ತಿಗೆ ಅದು ಭಗವಂತನ ವಶವಾಗಿ ಲಯಗೊಳ್ಳುತ್ತೆ. ಪ್ರಭವತಿ ಅಹರಾಗಮೆ, ಹಗಲಾದಾಗ ಮತ್ತೆ ಕಣ್ಬಿಡುತ್ತೆ ಅಂದ್ರೆ ಅದೇ ತಾನಾಗಿ ಕಣ್ಬಿಡುವುದಿಲ್ಲ. ಆ ಪಂಚಭೂತಗಳ ಅಭಿಮಾನಿ ದೇವತೆಗಳು ಆಯಾ ವಸ್ತುಗಳಿಂದ ಲೋಕಕ್ಕೆ ಆಗಬೇಕಾದ ಕಾರ್ಯಕ್ಕೆ ತಾವು ಸಿದ್ಧರಾಗಿ ಭಗವನ್ ಮಂದಿರವನ್ನ, ಬ್ರಹ್ಮಾಂಡಂ ವರಮಂದಿರಂ ಸುರಗಣಾಹ ಯಸ್ಯ ಪ್ರಭೋ ಸೇವಕಾಹ, ಬ್ರಹ್ಮಾಂಡವೆಂಬ ವರಮಂದಿರವನ್ನು ಕಟ್ಟುವುದಕ್ಕಾಗಿ ಸುರಸೇವಕರೆಲ್ಲ ಆ ಇಡೀ ಜಗತ್ತಿನ ಪ್ರತಿಯೊಂದು ವಸ್ತುವಿನ ಒಳಗೆ ತಾವು ನಿಂತು ಭಗವಂತನ ಆದೇಶದಂತೆ ಆ ಚಟುವಟಿಕೆಯನ್ನು ನಡೆಸಿ ಜಗತ್ತಿಗೆ ಅಂದವನ್ನ ಹೆಚ್ಚಿಸ್ತಾ ಹೋಗ್ತಾರೆ. ಅದರಿಂದಾಗಿ ಭೂತಗ್ರಾಮ ಅಂದ್ರೆ, ಗ್ರಾಮ ಅಂದ್ರೆ ಗುಂಪು ಅಂತ ಅರ್ಥ. ನಾವು ಕೂಡ ಜನರೆಲ್ಲ ಗುಂಪು ಗುಂಪಾಗಿ ವಾಸಿಸ್ತೇವೆ ಅನ್ನುವ ಕಾರಣಕ್ಕಾಗಿ ಅದಕ್ಕೆ ಗ್ರಾಮ ಅಂತ ಹೇಳೋದು. ಹಾಗಾಗಿ ಭೂತಗಳ ರಾಶಿ ಅಂದ್ರೆ ಪಂಚಭೂತಗಳ ಗುಂಪು, ಅದೇ ಗುಂಪು ಸ ಏವಾಯಂ, ಅದದೇ ಗುಂಪುಗಳು ಮತ್ತೆ ಮತ್ತೆ ಪ್ರಳಯ ಆಗುವಾಗ ಲೀನವಾದವುಗಳು ಪ್ರಭವದ ಹೊತ್ತಿಗೆ, ಸೃಷ್ಟಿಯ ಹೊತ್ತಿಗೆ ಮರಳಿ ಲೋಕದ ಅಸ್ತಿತ್ವಕ್ಕೆ ಕಾರಣವಾಗುತ್ತೆ. ಎಲ್ಲವನ್ನೂ ನಾಶಗೊಳಿಸಿ ನಮಗೆ ಸುಖದ ಆಂತರ್ಯವನ್ನ ಹುಟ್ಟಿಸತ್ತೆ ಅಂದ್ರೆ ನಾಶಗೊಳಿಸ್ಬೇಕಾದ್ರೆ ಆ ವಸ್ತು ಇರ್ಬೇಕಲ್ವಾ? ಇಲ್ಲದೇ ಇದ್ರೆ ಪ್ರಳಯ ಆಗುವುದು ಎಲ್ಲಿಂದ? ಪ್ರಲೀನಗೊಳಿದು ಎಲ್ಲಿಂದ? ಎಲ್ಲಿ ಪ್ರಲೀನಗೊಳ್ಳುವುದು? ಇಲ್ಲದ ವಸ್ತುವನ್ನ ಹುಡುಕುದು ಹೇಗೆ? ಅಜ್ಜಿ ಒಬ್ಳು ಬೆಳಕಿನ ಅಡಿಯಲ್ಲಿ ಹುಡುಕ್ತಾ ಇದ್ಲಂತೆ. ಅವಳಿಗೆ ಎಷ್ಟು ಹುಡುಕಿದ್ರು ಸಿಕ್ತಿಲ್ಲ. ಯಾರೋ ಒಬ್ಬ ನೋಡಿದ, ಅಜ್ಜಿ ಏನ್ ಹುಡುಕ್ತಾ ಇದ್ದಿ ಅಂತ. ಆಗ ಸಣ್ಣ ಪಾವಣೆ, ಆದ್ರೆ ಅಜ್ಜಿಗೆ ಅದೇ ದೊಡ್ಡದು. ಮಗು, ನನ್ನ ಪಾವಣೆ ಬಿದ್ದು ಹೋಗಿದೆ, ಹುಡುಕ್ತಾ ಇದ್ದೇನೆ. ಹೌದಾ, ಎಲ್ ಬಿತ್ತು? ಆ ದೂರದ ಜಾಗ, ಕತ್ತಲೆಯ ಜಾಗವೊಂದನ್ನು ತೋರಿಸಿದ್ಲು.
ಅಲ್ಲಿ ಯಾಕೆ ಹುಡುಕ್ತಾ ಇದ್ದೆ, ಇಲ್ಲಿ ಯಾಕೆ ಹುಡುಕ್ತಾ ಇದ್ದೆ, ಅಲ್ಲಿ ಹುಡುಕ್ಬೇಕಲ್ವಾ? ಅಜ್ಜಿ ಹೇಳ್ತಾಳೆ, ಅಲ್ಲಿ ಕತ್ತಲಿದೆ, ಇಲ್ಲಿ ಬೆಳಕಿದೆ, ಅದಕ್ಕೆ ಇಲ್ಲಿ ಹುಡುಕ್ತಾ ಇದ್ದೇನೆ ಅಂತ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮುಳ್ಳುಗಳ ಅಂತ ಯಾವುದೋ ಒಂದು ಹಾಡಿದೆ. ನಂಗೆ ಸುಮ್ನೆ ಆ ಹಾಡಿನಲ್ಲಿ ಬಂದ ಅರ್ಥದ ಹಿನ್ನೆಲೆಯಲ್ಲಿ ಬಂದ ಜಿಜ್ಞಾಸೆ, ಇಲ್ಲದ ದೇವರನ್ನ ಯಾಕೆ ಹುಡುಕ್ಲಿಕ್ಕೆ ಹೋದ್ರಿ ಇವ್ರು? ಸಿಗತ್ತಾ ಅದು? ಬೆಳಕಿದ್ದಲ್ಲಿ ಹುಡುಕ್ಬೇಕು, ಅದಕ್ಕೆ ನಾನು ಹುಡುಕ್ತಾ ಇದ್ದೇನೆ ಅಂದ್ಲವಳು. ಅಲ್ಲಪ್ಪ, ಬೆಳಕಿದ್ದಲ್ಲಿ ಹುಡುಕ್ಬೇಕು ಅನ್ನೋದು ಸತ್ಯ, ಆದ್ರೆ ಅದಕ್ಕಿಂತ ಸೂಕ್ಷ್ಮವಾದ ಸಂಗತಿ, ಮುಖ್ಯವಾದ ಸಂಗತಿ, ಎಲ್ಲಿ ಬಿದ್ದಿದೆಯೋ ಅಲ್ಲಿ ಹುಡುಕ್ಬೇಕಲ್ವಾ? ಅಲ್ಲಿಗ್ ಬೆಳಕ್ಬೇಕು ಅಂತ ಬಯಸು. ಹಾಗಂತ ಹೇಳಿ ಎಲ್ಲೋ ಹುಡುಕಿ ನಾನು ದೇವ್ರು ಸಿಗ್ಲಿಲ್ಲ ಅಂದ್ರೆ ಸಿಗ್ತಾನ? ಹಾಗೆ ಈ ಪ್ರಪಂಚದ ಅಸ್ತಿತ್ವದ ವಿಷಯದಲ್ಲೂ ಕೂಡ ಭಗವಂತನ ಸರಿಯಾದ ಅರಿವು ಇಲ್ಲದೆ ನಾವು ನನ್ನ ಪಡಿಬೇಕು ಅಂತ ಪ್ರಯತ್ನ ಪಟ್ರೆ, ಅಡ್ರೆಸ್ ಇಲ್ಲದ ಕಾರ್ಡು ಅಂಚೆ ಕಚೇರಿಗೆ ಓಡಾಡಿ ಬರುವ ಹಾಗೆ, ಯಾರಿಗೂ ಸೇರಲ್ಲ ಅದು, ಕೊನೆಗೆ ಕಸದ ತೊಟ್ಟಿಗೆ ಹೋಗಿ ಬೀಳತ್ತೆ. ಹಾಗಾಗಿ ಡಬ್ಬಿಯಿಂದ ಡಬ್ಬಿಗೆ ತಿರುಗಿದ್ದಾಯ್ತು 4 ಸರ್ತಿ, ಆದ್ರೆ ಯಾವಾಗ ಅದರಲ್ಲಿ ಸರಿಯಾದ ಗುರುತೇ ಇಲ್ವೋ, ಯಾರನ್ನ ನಾನು ಧ್ಯಾನಿಸ್ಬೇಕೋ ನಂಗೆ ಅದರ ಬಗ್ಗೆ ಸರಿಯಾದ ಕಲ್ಪನೆ ಬೇಕು, ಯಾರನ್ನ ನಾನು ತಿಳ್ಕೊಳ್ಬೇಕು ಅವನ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತಿರ್ಬೇಕು. ಚೆನ್ನಾಗಿ ಗೊತ್ತಿರೋದು ಅಂದ್ರೆ ನಾನು ಹೇಳೋದು ಸರ್ವಾತ್ಮನ ಗೊತ್ತಿರ್ಬೇಕು ಅಲ್ಲ, ನಾನು ಚಿಂತಿಸ್ಬೇಕಾದ ವಸ್ತುವಿನ ಅಸ್ತಿತ್ವ ಏನು, ಅದ್ ನನ್ಗೆ ಯಾಕೆ ಬೇಕು, ನನ್ನ ಮಟ್ಟಕ್ಕೆ ಏನು ಅರಿವಿಗೆ ಸಾಧ್ಯವೋ ಅಷ್ಟಾದ್ರೂ ತಿಳಿದು ಅದನ್ನ ಧ್ಯಾನಿಸಿದ್ರೆ ಮಾತ್ರ ಅದು ನನ್ನ ಸ್ವತ್ತಾಗುವುದು ಸಾಧ್ಯವಾಗುತ್ತೆ ಅನ್ನುವ ಈ ಅಂಶ ಅರ್ಥ ಆಗ್ಲಿಕ್ಕೆ ಸೃಷ್ಟಿ ಪ್ರಳಯಗಳಲ್ಲಿ ಭಗವಂತನ ಅಸ್ತಿತ್ವದ ಮಹತ್ವವನ್ನ ಈ ಸಾಲು ಹೇಳಿತು. ಮುಂದೆ ಯಾರಾದರೂ ಹಾಡೋರಿದ್ದೀರಾ? ಉಷಾ ಅವರು ಹೇಳಿ. ನಮಸ್ಕಾರ ಆಚಾರ್ಯ. ಹೂಬೇಕೆ ಪರಿಮಳದ, ಹೂಬೇಕೆ ಪರಿಮಳದ, ಪರಮ ಪುರುಷ ನಮ್ಮ ಕೃಷ್ಣನ ತೋಟದ, ಹೂಬೇಕೆ ಪರಿಮಳದ, ಪರಮ ಪುರುಷ ನಮ್ಮ ಕೃಷ್ಣನ ತೋಟದ, ಹೂಬೇಕೆ ಪರಿಮಳದ, ದಾರದಿ ಕಟ್ಟಿಲ್ಲ ಮಾರು ಹಾಕುವುದಲ್ಲ, ಕೇರಿ ಕೇರಿಗಳಲ್ಲಿ ಮಾರುವುದಲ್ಲ, ದಾರದಿ ಕಟ್ಟಿಲ್ಲ ಮಾರು ಹಾಕುವುದಲ್ಲ, ಕೇರಿ ಕೇರಿಗಳಲ್ಲಿ ಮಾರುವುದಲ್ಲ, ಭೂರಿ ಭಕುತಿ ಎಂಬ ಭಾರಿಯ ಬೆಲೆಗಿದ, ಭೂರಿ ಭಕುತಿ ಎಂಬ ಭಾರಿಯ ಬೆಲೆಗಿದ, ಮಾರೆಂದು ಪೇಳಿದ ಶೌರ್ಯ ಸೊಬಗಿನ, ಹೂಬೇಕೆ ಪರಿಮಳದ, ಪರಮ ಪುರುಷ ನಮ್ಮ ಕೃಷ್ಣನ ತೋಟದ, ಹೂಬೇಕೆ ಪರಿಮಳದ, ರಂಗು ರಂಗುಗಳಿಂದ ಕಂಗೊಳಿಸುವ ಸ್ವಚ್ಛ ಬಂಗಾರದ ಛವಿ ಭಂಗಿಸುವ, ರಂಗು ರಂಗುಗಳಿಂದ ಕಂಗೊಳಿಸುವ ಸ್ವಚ್ಛ ಬಂಗಾರದ ಛವಿ ಭಂಗಿಸುವ, ಶೃಂಗಾರ ಸಿಂಧು ಪ್ರಸನ್ನ ಶ್ರೀ ಮಾಧವ, ಶೃಂಗಾರ ಸಿಂಧು ಪ್ರಸನ್ನ ಶ್ರೀ ಮಾಧವ, ಅಂಘ್ರಿಯ ಸಂಗದಿ ಮಂಗಳಕರವಾದ, ಅಂಘ್ರಿಯ ಸಂಗದಿ ಮಂಗಳಕರವಾದ, ಹೂಬೇಕೆ ಪರಿಮಳದ, ಪರಮ ಪುರುಷ ನಮ್ಮ ಕೃಷ್ಣನ ತೋಟದ, ಹೂಬೇಕೆ ಪರಿಮಳದ, ಪರಿಮಳದ, ಪರಿಮಳದ. ಧನ್ಯವಾದಗಳು. ಶ್ರೀಕೃಷ್ಣಾರ್ಪಣಮಸ್ತು. ಕೃತಜ್ಞತೆಗಳು. ಮುಂದಿನ ಶ್ಲೋಕ.
ಅದು ಮ್ಯೂಟ್ ಅದ ಸರ್. ಓಹೋ, ಸರಿ. ಈ ಕಾಣುವ ವಿಶ್ವಕ್ಕಿಂತ ಬೇರೆಯಾಗಿ ಅದನ್ನು ಮೀರಿ, ಯಾವುದೋ ಒಂದು ಹೊತ್ತಿಗೆ ಮೀರಿ ಅಲ್ಲ, ಇವತ್ತಿನ ಆಟದಲ್ಲಿ ನಾನು ನಾಳೆ ಆಟದಲ್ಲಿ ನಾನು ನಿನ್ನನ್ನು ಮೀರ್ತೇನೆ ಅನ್ನುವ ಹಾಗೆ ಯಾವುದೋ ಒಂದು ಕಾಲಕ್ಕಲ್ಲ, ಎಲ್ಲ ಕಾಲಕ್ಕೂ ವಿಶ್ವದ ಎಲ್ಲ ವಸ್ತುಗಳನ್ನ ಮೀರಿ ಇರುವಂತಹ ಎತ್ತರದ ತತ್ವವೇ ಅವ್ಯಕ್ತ. ವ್ಯಕ್ತಾತ್ ಅವ್ಯಕ್ತ ಸನಾತನಃ. ವ್ಯಕ್ತಕ್ಕಿಂತ ಈ ಅವ್ಯಕ್ತ ತತ್ವ ಅನ್ನೋದು ಅವ್ಯಕ್ತ ನಿಧನಾನ್ಯೇವ ತತ್ರಕಾ ಪರಿದೇವನ, ಭಗವಂತನ ಸುಂದರವಾದ ಹೆಸರು. ವಿಷ್ಣು ಸಹಸ್ರನಾಮದಲ್ಲೂ ಆ ನಾಮ ಬರುತ್ತೆ. ಬೇರೆ ಕಡೆನೂ ಬಹಳ ವಿಶೇಷವಾಗಿ ಭಗವಂತನನ್ನ ಈ ಶಬ್ದದಿಂದ ಗುರುತಿಸಿ ಹೇಳುತ್ತಾರೆ. ಅದು ಎಷ್ಟು ತಿಳಿದು ಮುಗಿಯದ ಸಂಗತಿ. ಆದ್ರಿಂದಾಗಿ ಅದು ಪೂರ್ಣವಾಗಿ ಯಾವತ್ತೂ ಯಾರಿಗೂ ವ್ಯಕ್ತ ಆಗುವುದೇ ಇಲ್ಲ. ಯಾರೂ ಕೂಡ ಅದನ್ನ ಇಲ್ಲಿ ತನಕ ಸಮಗ್ರ ಚಿತ್ರಣವನ್ನ ನಾನು ಪಡೆದಿದ್ದೇನೆ, ಪರತತ್ವವನ್ನ ನಾನೆಲ್ಲವನ್ನೂ ಅರಿತು ನೀರು ಕುಡಿದ ಹಾಗೆ ಅದನ್ನ ಬೇಕಾದಂತೆ ಬೇಕಾದಲ್ಲಿಗೆ ಬಳಸಿಕೊಳ್ಳಬಲ್ಲೆ ಅಂತ ಹೇಳುವವನಿಲ್ಲ. ಆದ್ರಿಂದಾಗ ಅದು ಅವ್ಯಕ್ತ. ಅದಕ್ಕೆ ಅವ್ಯಕ್ತ ಅಂತ ಹೆಸರು ಯಾಕೆ ಅಂದ್ರೆ ಅದು ಎಲ್ಲವನ್ನು ಮೀರಿದ್ದು. ಅದಕ್ಕೆ ಹೇಳಿದ್ದು ಪರಹ ಸಹಭಾವ ಪರಹ ತಸ್ಮಾತ್ತು ಅನ್ಯ. ಅದಷ್ಟೇ ಅಲ್ಲ, ಜಗತ್ತಿನ ಎಲ್ಲ ವಸ್ತುಗಳಿಗಿಂತ ಭಿನ್ನ. ಅದು ಜಗತ್ತಾಗಿ ಪರಿಣಾಮ ಹೊಂದುವುದಲ್ಲ. ಭಗವಂತ ಅನ್ನೋದು ಜಗತ್ತಿಗಿಂತ ಭಿನ್ನವಾದ, ಜಗತ್ತಿನಲ್ಲಿರುವ ಎಲ್ಲ ಜೀವಜಾತಗಳಿಗೂ ಮಿಗಿಲಾದ, ಏನೇನು ಇಲ್ಲಿಯ ತನಕ ನಮಗೆ ಅರ್ಥ ಆದ ತತ್ವಗಳು ಅಂತಿದೆ ಅದೆಲ್ಲವನ್ನೂ ಮೀರಿದ ಅಭಿವ್ಯಕ್ತಿ ಸನಾತನ, ಸರ್ವದಾ ಒಂದೇ ರೀತಿಯಾಗಿರುವ, ಎಲ್ಲ ಕಾಲಕ್ಕೂ ಎಲ್ಲವನ್ನು ಮೀರಿ ನಿಂತಿರುವ ಯಸ್ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಇನ್ನೂ ಒಂದು ಬಹಳ ಮಹತ್ವದ ಸಂಗತಿಯನ್ನು ಹೇಳುತ್ತಾನೆ ಕೃಷ್ಣ. ಜಗತ್ತಿನಲ್ಲಿ ಎಲ್ಲ ಜೀವಜಾತಗಳು ಕೂಡ, ಎಲ್ಲಾ ದೇವತಾ ಶಕ್ತಿಗಳು ಕೂಡ ನಶ್ಯ ಅಂದ್ರೆ ಮರೆಯಾಗಿ ಹೋದ ಮೇಲೂ ಇದು ಮಾತ್ರ ಹಾಗೆ ಉಳಿದಿರುತ್ತೆ. ಬೇರೆ ಜೀವಜಾತಗಳಿಗೆ ಜೀವ ಅನ್ನೋದು ನಾಶ ಆಗದೆ ಇದ್ರೂ ಕೂಡ ಅದಕ್ಕೆ ತನ್ನ ಅಸ್ತಿತ್ವವನ್ನು ತೋರ್ಪಡಿಸ್ಲಿಕ್ಕೆ ಬೇಕಾದ ಶರೀರದ ಅಭಿವ್ಯಕ್ತಿ ಇಲ್ಲದೆ ಮರೆಯಾಗುತ್ತೆ. ಆದ್ರೆ ಆಗಲೂ ನ ವಿನಶ್ಯತಿ. ಎಲ್ಲ ಜೀವಜಾತಗಳು ನಶ್ಯತ್ಸು ಸತಿ. ಎಲ್ಲಾ ಜೀವಜಾತಗಳು ನಶ್ಯತ್ಸು ಸತ್ಸು. ಪ್ರತಿಯೊಂದು ವಸ್ತುಗಳು ಕೂಡ ತನ್ನ ಇರವಿನ ಅರಿವನ್ನ ಮರೆತು ಮರೆಯಾದಾಗ, ಮರೆಯಾಗುವುದು ಅಂದ್ರೆ ಮರೆಯಲ್ಲಿ ಉಳಿದಾಗ, ತೆರೆಮರೆಯಲ್ಲಿ ಉಳಿದಾಗ, ಇಡೀ ಜಗತ್ತು ತೆರೆಮರೆಯನ್ನ ಸೇರಿದಾಗಲೂ ವೇದಿಕೆಯಲ್ಲಿ ಉಳಿಯುವ ಮಹಾತತ್ವವೇ, ಜಗದಂಗಣದಲ್ಲಿ ಉಳಿಯುವ ಮಹಾತತ್ವವೇ ಅವ್ಯಕ್ತ. ಅವನು ಈಗ ಕಾಣ್ತಾ ಇಲ್ಲ, ಆದ್ರೆ ಬೇಕು ಅಂದಾಗ ಅವತಾರ ಎತ್ತಿ ಕಾಣಿಸ್ಕೊಳ್ತಾನೆ. ಇಡೀ ಜಗತ್ತೇ ಮಲಗುತ್ತೆ, ಆದ್ರೆ ಅವನು ಮಾತ್ರ ಯಾವಾಗ್ಲೂ ಎದ್ದೇ ಇರ್ತಾನೆ. ಮಲಗುವುದು ಅಂದ್ರೆ ಜೀವಕ್ಕೆ ನಾಶ ಇಲ್ಲ. ಜೀವಕ್ಕೆ ತನ್ನ ಎಚ್ಚರ ಹೇಗೆ ಕೋಮದ ಸ್ಥಿತಿಯಲ್ಲಿರುವ ಜೀವಕ್ಕೆ ಹೊರಗಿನ ಪ್ರಪಂಚದ ಜೊತೆಗಿನ ಸಂಪರ್ಕ ಹೇಗೆ ತಪ್ಪುತ್ತೋ ಹಾಗೆ ಶರೀರ ಇಲ್ಲದೆ ಇದ್ದಾಗ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶದಿಂದ ಶಬ್ದ ಸ್ಪರ್ಶ ರೂಪರಸಗಳ ಸಂಪರ್ಕ ಬರದಂತಹ ಒಂದು ಮುಗುಮ್ಮಾದ ಸ್ಥಿತಿಯಲ್ಲಿ ಇರುತ್ತೆ. ಸೃಷ್ಟಿಗೆ ಮತ್ತೆ ಬರುತ್ತೆ. ಸೂಕ್ಷ್ಮ ಸ್ಥಿತಿಯಲ್ಲಿ ಒಂದಿಷ್ಟು ತನ್ನ ಅರಿವು ತನಗಿರುತ್ತೆ, ತಾನಿದ್ದೇನೆ ಅನ್ನೋದು ಗೊತ್ತಿರುತ್ತೆ. ಆದ್ರೆ ತನಗೆ ಏನ್ ಬೇಕು ಅನ್ನೋದನ್ನ ಪಡಿಲಿಕ್ಕೆ ಬೇಕಿರುವ ಇಂದ್ರಿಯಗಳ ದೇಹದ ಲಾಭ ಇಲ್ಲ. ಅದರಿಂದಾಗಿ ಅದಕ್ಕೆ ಸಾಧನ ಮಾರ್ಗ ಬೇಕು ಅಂತ, ಶರೀರ ಬೇಕು ಅಂತ ಬಯಸುವುದು. ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧು ಪ್ರಿಯನೇ ಅಂತ ವೇದವಾದೋದಿತ ಅಂತ ದೇವರನ್ನ ಜಗನ್ನಾಥ ವಿಠಲ ಅಂತ ಪ್ರಾರ್ಥಿಸುವಾಗ ದಾಸರು ಈ ಶರೀರದ ಬಗ್ಗೆ ತುಂಬಾ ಗೌರವ ವ್ಯಕ್ತಪಡಿಸ್ತಾರೆ. ಯಾಕಂದ್ರೆ ಈ ಶರೀರದಲ್ಲಿ ಸಿಗುವ ಹಾಗೆ ನಮಗೆ ಪ್ರಾಪಂಚಿಕ ವಿಷಯಗಳ ಬಗ್ಗೆ ಎಚ್ಚರ ಬೇರೆ ಶರೀರದಲ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ. ಶರೀರ ಸಿಗದೇ ಇದ್ದಾಗಂತೂ ಏನೂ ಗೊತ್ತಾಗುವುದಿಲ್ಲ. ಅದಕ್ಕಾಗಿ ಆದ್ರೂ ನಾವು ದೇವರು ಕೊಟ್ಟ ಈ ಶರೀರಕ್ಕೆ ಒಂದು ನ್ಯಾಯ ಒದಗಿಸುವುದಕ್ಕಾಗಿ ಕೊಟ್ಟವನ ಬಗೆಗೆ, ಯಾರಪ್ಪ ಈ ಕೊಟ್ಟ ಶರೀರದ ಹಿನ್ನೆಲೆಯ ಅವ್ಯಕ್ತ, ಅವನಿಗೆ ನನ್ನ ಕೈ ಮುಗಿಬೇಕು ಅಂತ ಭಾವಿಸಿ ಹುಡುಕಾಟ ನಡೆಸಿದ್ರೆ ಆ ಸತ್ಯ ನಮ್ಮ ಮುಂದೆ ತೆರ್ಕೊಳ್ಳುತ್ತೆ. ಕೊಟ್ಟ ಶರೀರದಿಂದ ಆದ ಅನುಭವ ಸತ್ಯ. ಆ ಅನುಭವದಿಂದ ಏನೆಲ್ಲ ನಾವು ಕಾರ್ಯಗಳನ್ನು ಮಾಡುತ್ತೇವೆ ಆ ಕಾರ್ಯಗಳು ಸತ್ಯ. ಆ ಕಾರ್ಯದಿಂದ ಇನ್ನೇನೇನು ಬಹಳ ಜನರಿಗೆ ಉಪಯೋಗವಾಗುತ್ತೆ. ಹೀಗೆ ಅದು ಅಸ್ತಿತ್ವದಲ್ಲಿ ಇರುವ ವಸ್ತುವಾದ್ರೆ ಮಾತ್ರ, ನೀರು ಅಸ್ತಿತ್ವದಲ್ಲಿದ್ರೆ
ನಾವು ಅಸ್ತಿತ್ವದಲ್ಲಿ ಇರುವುದಾದ್ರೆ ತೃಷೆ ಅನ್ನೋದು ಸತ್ಯವಾದ ಅನುಭವ ಅಂತ ಆಗ್ಲಿಕ್ಕೆ ಸಾಧ್ಯ. ನಾವು ಇಲ್ಲ, ನೀರು ಇಲ್ಲ, ತೃಷೆಯೂ ಇಲ್ಲ, ನೀರು ಪರಿಹಾರವೂ ಮಾಡ್ಲಿಲ್ಲ ಅಂದ್ರೆ ನಮ್ಮ ಅನುಭವಕ್ಕೆ ಏನರ್ಥ? ಪ್ರಮಾಣದಲ್ಲಿ ಅತ್ಯಂತ ಮುಖ್ಯವಾದದ್ದು ಆತ್ಮ. ತನ್ನ ಅನುಭವಕ್ಕೆ ಅತ್ಯಂತ ದೊಡ್ಡ ಸಾಕ್ಷಿ ಯಾವುದು ಅಂದ್ರೆ ನಾನೇ ಕಣ್ಣಾರೆ ನೋಡಿದ್ದೇನೆ, ಅವನೇ ಕೈ ಎತ್ತಿ ಹೊಡೆದದ್ದು ಅಂತ ನಾವು ಈ ಧೈರ್ಯದಲ್ಲಿ ಹೇಳಬೇಕು ಅಂದ್ರೆ ಅದು ಅತ್ಯಂತ ದೊಡ್ಡ ಪ್ರಮಾಣವಾಗಿದ್ರೆ ಮಾತ್ರ ಆಗುತ್ತೆ. ಇಲ್ಲ ನೀವು ಹೊಡೆದಿದ್ದು ಸುಳ್ಳು, ನಾನು ಪೆಟ್ಟು ತಿಂದಿದ್ದು ಸುಳ್ಳು ಅಂದ್ರೆ ನಗು ಬರಲ್ವಾ? ಅಥವಾ ಇನ್ನೂ ಸಿಟ್ಟು ಜಾಸ್ತಿ ಆಗಲ್ವಾ? ನಾನು ಹೊಡೆದೇ ಇಲ್ಲ, ಯಾಕಂದ್ರೆ ನೀವು ನೋಡಿದ್ ಸುಳ್ಳು, ನನಗೆ ನೀವು ವಾಪಸ್ ಹೊಡೆಯುವಂಗಿಲ್ಲ, ಯಾಕಂದ್ರೆ ನಾನು ಮಾಡೇ ಇಲ್ಲ ಅಂತ. ಅಂದ್ರೆ ಆ ರೀತಿ ವಾದ ಎಲ್ಲೋ ಬಿದ್ದು ಹೋಗುವ ಅಪಾಯ ಇರುವ ಸಂದರ್ಭದಲ್ಲಿ ಅವ್ಯಕ್ತದ ತತ್ವದಿಂದ ಜಗತ್ತು ವ್ಯಕ್ತವಾಗುತ್ತೆ. ಅದು ಎಲ್ಲ ನಾಶ ಆದಾಗ್ಲೂ ತಾನು ಉಳಿದಿರುತ್ತೆ. ತಾನು ಉಳಿಯುವಿಕೆಯಿಂದ ಮತ್ತೊಮ್ಮೆ ಉಳಿದಿದ್ ಯಾಕೆ ಅಂದ್ರೆ ನಿಮ್ಮನ್ನೆಲ್ಲ ಮುಳುಗಿಸಿ ನಾನು ಯಾಕೆ ಉಳಿಬೇಕು ಅನ್ನುವ ಪ್ರಶ್ನೆ ನಿಮ್ಗೆ ಬಂದ್ರೆ ಅದು ಹೇಳುತ್ತೆ ರಾತ್ರಿ ಆಗಮೆ ಪ್ರಲೀಯಂತೆ ತತ್ರೈವ ವ್ಯಕ್ತ ಸಂಜ್ಞಕ್ಕೆ. ಮತ್ತೆ ಸೃಷ್ಟಿಯ ಕಾಲ ಬಂದಾಗ ಎತ್ತಿ ಇಡ್ಲಿಕ್ಕೆ ಒಬ್ಬ ಬೇಕಲ್ವಾ? ಎಲ್ಲ ಮಲಗಿದ್ಮೇಲೂ ವಾಚ್ಮ್ಯಾನ್ ಮಲಗಿದ್ರೆ ಮನೆಯೇ ಮುಳುಗೋಗುತ್ತೆ. ಅವನನ್ನ ಎಚ್ಚರದಲ್ಲಿ ಇಡ್ಲಿಕ್ಕೋಸ್ಕರನೇ ವಾಚ್. ಅವನು ವಾಚ್ ನೋಡ್ಕೊಂಡು ಅಲ್ಲೇ ಮಲಗ್ಬಿಟ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಒಬ್ಬ ಯಜಮಾನನಿಗೆ ಅಂದಂತೆ, ಸ್ವಾಮಿ ನನಗೆ ಬೆಳಿಗ್ಗೆ ಒಂದು ಒಳ್ಳೆ ಕನಸು ಬಿದ್ದಿದೆ, ನೀವು ನಾಳೆ ಪ್ರಧಾನ ಮಂತ್ರಿ ಆಗ್ತೀರಿ ಅಂತ. ತಕ್ಷಣ ಅವನ ಕೆಲಸದಿಂದ ತೆಗೆದಾಕ್ದ. ನಿನ್ ಕನಸು ಕಾಣ್ಲಿಕ್ಕೆ ಯಾರು ಹೇಳಿದ್? ನೀನ್ ನನ್ನ ರಾತ್ರಿ ನೋಡ್ಕೊ ಅಂತ ಹೇಳಿದ್ದು ಅಂತ. ಒಳ್ಳೆ ಮಾತು ಹೇಳಿದ್ರೆ ನನ್ನ ಯಜಮಾನ ಬಹಳ ಹೆಮ್ಮೆಯಿಂದ ಇನ್ನಷ್ಟು ಹೆಚ್ಚು ಸಂಬಳ ಕೊಡ್ತಾನೋ ಅಥವಾ ಇನ್ನೇನಾದ್ರೂ ಅಭಿಮಾನ ವ್ಯಕ್ತಪಡಿಸ್ತಾನೋ ಅಂತ ಅನ್ಕೊಂಡು ಅವನು ಬಹಳ ಉಮೇದಿನಿಂದ ಹೇಳಿದ. ಆದ್ರೆ ಅವನ ಕೆಲಸವನ್ನು ಅವನು ಬಿಟ್ಟ ಕಾರಣಕ್ಕಾಗಿ ಇದ್ದ ಕೆಲಸವನ್ನು ಕಳ್ಕೊಳ್ಬೇಕಾಯ್ತು. ಹೀಗೆ ಜಗತ್ತಿನ ಅಸ್ತಿತ್ವದ ಬಗೆಗೆ ನಮಗಿರುವ ಸರಿಯಾದ ಕಲ್ಪನೆಯಿಂದ ಮಾತ್ರ ಸಾಧನೆಯ ಮಾರ್ಗದಲ್ಲಿ ಸ್ವಚ್ಛ ದಾರಿಯನ್ನ, ಗುರಿಯನ್ನ ಕಾಣುವುದು ಸಾಧ್ಯ. ಅದರಿಂದಾಗಿ ಗೀತೆಯನ್ನ ಸಂಸ್ಕೃತ ಬಲ್ಲವರಾಗಿ, ಸುಮ್ಮನೆ ಯಾರೋ ಅವರವರ ಇಂಟರ್ಪ್ರಿಟೇಷನ್ನ ಹಿನ್ನೆಲೆಯಲ್ಲಿ ಯಥಾರ್ಥವನ್ನ ತಿಳಿಯದೆ ಹೇಗೇಗೋ ತಿಳ್ಕೊಂಡ್ಬಿಟ್ರೆ ಅದು ಇಷ್ಟು ಗಬ್ಬಾಗಿ ಹೇಳುತ್ತಾ ಅಂತ ಅನ್ಸುತ್ತೆ ಕೆಲವೊಂದ್ಸರ್ತಿ ಕೆಲವು ಅನುವಾದಗಳನ್ನು ನೋಡುವಾಗ. ಇನ್ನು ಏನೂ ಸಂಬಂಧವೇ ಇಲ್ಲದ ಯಾಕೆ ಮತ್ತೆ ಮತ್ತೆ ಹೇಳ್ತಾನೆ, ರಿಪೀಟ್ ಅನ್ಸುತ್ತೆ ಕೆಲವೊಮ್ಮೆ, ಬೋರ್ ಅನ್ಸುತ್ತೆ ಕೆಲವೊಮ್ಮೆ, ಇದು ಅಸಾಧ್ಯ ಅನ್ಸುತ್ತೆ ಕೆಲವೊಮ್ಮೆ. ಆದ್ರೆ ಇದು ಯಾಕೋ ಸರಿ ಇಲ್ಲ, ಇದು ಅಪ್ಡೇಟ್ ಆಗಿಲ್ಲ, ಇದು ಯಾವ್ದೋ ಹಳೆ ಕಾಲದ ಅಡುಗುಲಜ್ಜಿ ಕಥೆ ಅಂತೆಲ್ಲ ಅನ್ಸುದು ಯಾವಾಗ ಅಂದ್ರೆ ನಮ್ಗೆ ನಾವೇ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅನ್ನುವ ಎಚ್ಚರದ ಜೊತೆಗೆ ಓದದೇ ಇರುವ ಪರಿಣಾಮ. ಸಂಸ್ಕೃತದ ಹಿನ್ನೆಲೆಯಿಂದ ಅದನ್ನ ಅಧ್ಯಯನ ಮಾಡಿದಾಗ ಸಿಗುವ ಮಹತ್ವದ ತಿರುವುಗಳೇ ಬೇರೆ. ಅಷ್ಟು ತಿರುವನ್ನ ಕೃಷ್ಣ ನಮಗೆ ಈ ಪದ್ಯಗಳಲ್ಲಿ ನೀಡಿದ್ದಕ್ಕಾಗಿ ಕೃತಜ್ಞತೆ ಅರ್ಪಿಸಿ ಮತ್ತೆ ಒಂದೆರಡು ಹಾಡುಗಳ ಜೊತೆಗೆ ಮುಕ್ತಾಯ ಮಾಡಬಹುದು. ಯಾರಾದ್ರೂ ಭೂಷಣ್ ಅವ್ರದ್ದು ಬಾಕಿ ಇದೆ, ಆಮೇಲೆ ಸ್ವಾತಿಯವರು ಒಂದು ಲಾಲಿ, ಯಾವುದು ಲಾಲಿ ನಮ್ಮ ಹರಿಯೇ ಲಾಲಿ, ಇದು ಬಂದ್ರೆ ಹಾಡಿ, ಇಲ್ಲ ಅಂದ್ರೆ ಬೇರೆ ಯಾವ್ದಾದ್ರು ಹಾಡಿ. ಸರಿ ಆಚಾರ್ಯ. ಭೂಷಣ್ ಅವರು. ಸಾಕು ಸಾಕು ಮನುಜ ಸೇವೆಯು ರಂಗಯ್ಯ, ಇನ್ನು ಸಾಕು ಸಾಕು ಮನುಜ ಸೇವೆಯು. ಸಾಕು ಸಾಕು ಮನುಜ ಸೇವೆ ಮಾಡಿದಣಿದು ನೊಂದೆ ನಾನು, ಬೇಕು ನಿನ್ನ ಪಾದ ಭಜನೆ ಕೊಟ್ಟು ಸಲಹೋ ರಂಗಯ್ಯ. ಸಾಕು ಸಾಕು ಮನುಜ ಸೇವೆಯು. ಹೊತ್ತರೆತ್ತು ಹೋಗಿ ಪರರ ಚಿತ್ತವೃತ್ತಿಯನ್ನು ತಿಳಿದು ಹತ್ತರಿದ್ದು ಹಲವು ಕೆಲಸ ಭೃತ್ಯನಂತೆ ಮಾಡಿ, ರಿಕ್ತ ಹಸ್ತದಿಂದ ಮನೆಯ ಸೇರುವೆ ಆಸೆಗಾಗಿ ಮತ್ತೆ ಕಂಡ ಕಡೆಗೆ ತೊಲಗುವೆ. ಬಂದು ಅಪರ ರಾತ್ರಿಯಲ್ಲಿ ತಿಂದು ಬರಗುವೆ ರಂಗಯ್ಯ ರಂಗ. ಸಾಕು ಸಾಕು ಮನುಜ ಸೇವೆಯು.
ಸ್ನಾನ ಸಂಧ್ಯಾನುಷ್ಠಾನ ನೇಮವೆಲ್ಲ ತೊರೆದು ಬಿಟ್ಟು ಹೀನನಾಗಿ ಕೆಟ್ಟ ಜನರ ಮನೆ ಮನೆಗಳನ್ನು ತಿರುಗಿ ಶ್ವಾನನಂತೆ ದಿನವ ಕಳೆವೆನೋ. ದುರಾಸೆಯನ್ನು ಮನಸ್ಸಿನಲ್ಲಿ ಮಡಗಿಕೊಂಡು ಕುದಿವೆನೋ. ಕೊನೆಗೂ ಎಳ್ಳು ಕಾಳಿನಷ್ಟು ಸುಖವ ಕಾಣೆನೋ. ರಂಗಯ್ಯ ರಂಗ ಸಾಕು ಸಾಕು ಮನುಜ ಸೇವೆಯು. ರಂಗಯ್ಯ ಇನ್ನು ಸಾಕು ಸಾಕು ಮನುಜ ಸೇವೆಯು. ಒಡಲಿನಾಸೆಗಾಗಿ ನೊಣನು ತುಡುಕಿ ಬಿದ್ದು ಜೇನ ಕೊಡದಿ ಮಿಡುಕುವಂತೆ ಬಾಯಿ ಬಿಡು ಬಿಸರು ಹಾಕ್ಷನೇ. ಬಿಡಿಸು ಎನ್ನ ಬಂಧ ಪಾಶವ ಕಾಗಿ ನೆಲೆಯಾದಿ ಕೇಶವ. ಕೊಡಿಸು ನಿನ್ನ ಭಕ್ತರ ಸಂಗವ ಕನಕದಾಸ ನೊಡೆಯ ವೆಂಕಟಾದ್ರಿ ಮಾಧವ ಮಾಧವ. ರಂಗಯ್ಯ ಇನ್ನು ಸಾಕು ಸಾಕು ಮನುಜ ಸೇವೆಯು. ಸಾಕು ಸಾಕು ಮನುಜ ಸೇವೆಯು. ರಂಗಯ್ಯ ಇನ್ನು ಸಾಕು ಸಾಕು ಮನುಜ ಸೇವೆಯು. ಸಾಕು ಸಾಕು ಮನುಜ ಸೇವೆ ಮಾಡಿದಣಿದು ನೊಂದೆ ನಾನು. ಬೇಕು ನಿನ್ನ ಪಾದ ಭಜನೆ ಕೊಟ್ಟು ಸಲಹು ರಂಗಯ್ಯ. ಸಾಕು ಸಾಕು ಮನುಜ ಸೇವೆಯು. ರಂಗಯ್ಯ ಇನ್ನು ಸಾಕು ಸಾಕು ಮನುಜ ಸೇವೆಯು. ಹರೇ ಶ್ರೀರಾಮ್. ಸುಂದರವಾದ ಹಾಡಿಗಾಗಿ ಧನ್ಯತೆಗಳು. ಸ್ವಾತಿ ಅವ್ರು ಹೇಳ್ತೀರಾ? ಆಚಾರ್ಯರೇ ಹಾಡ್ಬೋದಾ? ಯಾವುದು? ಅಪಮೃತ್ಯು ಪರಿಹರಿಸು. ಸರಿ, ಹೇಳಿ ಹೇಳಿ. अपमृत्यु परिहरिसो अनिल देवा. अपमृत्यु परिहरिसो अनिल देवा. ಕೃಪಣವತ್ಸಲನಿ ಕಾವರಿ ಕಾಣ ಜಗದೊಳಗೆ ಅಪಮೃತ್ಯು ಪರಿಹರಿಸೋ ಅನಿಲ ದೇವ. ಕೃಪಣವತ್ಸಲನಿ ಕಾವರಿ ಕಾಣ ಜಗದೊಳಗೆ ಅಪಮೃತ್ಯು ಪರಿಹರಿಸೋ ಅನಿಲ ದೇವ. ನಿನಗಿಂತ ಸಮನಾದ ಅನಿಮಿತ ಬಾಂಧವರು. ನಿನಗಿಂತ ಸಮನಾದ ಅನಿಮಿತ ಬಾಂಧವರು ಎನಗಿಲ್ಲ ಆವಾವ ಜನ್ಮದಲ್ಲಿ. ನಿನಗಿಂತ ಸಮನಾದ ಅನಿಮಿತ ಬಾಂಧವರು ಎನಗಿಲ್ಲ ಆವಾವ ಜನ್ಮದಲ್ಲಿ. ಅನುದಿನವು ಎನ್ನನು ಉದಾಸೀನ ಮಾಡುವುದು. ಅನುದಿನವು ಎನ್ನನು ಉದಾಸೀನ ಮಾಡುವುದು. ಅನುಚಿತವು ಸಜ್ಜನ ಶಿಖಾಮಣಿಯೇ
ಅನುಚಿತನೋಚಿತವೋ ಸಜ್ಜನ ಶಿಖಾಮಣಿಯೇ ಅಪಮೃತ್ಯು ಪರಿಹರಿಸೋ ಅನಿಲ ದೇವ ಕೃಪಣವತ್ಸಲನಿ ಕಾವರೆ ಕಾಣ ಜಗದೊಳಗೆ ಅಪಮೃತ್ಯು ಪರಿಹರಿಸೋ ಅನಿಲ ದೇವ ಸಾಧನ ಶರೀರವಿದು ನೀದಯದಿ ಕೋಟದು ಸಾಧನ ಶರೀರವಿದು ನೀದಯದಿ ಕೋಟದು ಸಾಧಾರಣವಲ್ಲ ಸಾಧು ಪ್ರಿಯನೇ ಸಾಧನ ಶರೀರವಿದು ನೀದಯದಿ ಕೋಟದು ಸಾಧಾರಣವಲ್ಲ ಸಾಧು ಪ್ರಿಯನೇ ವೇದವಾದೋದಿತ ಜಗನ್ನಾಥ ವಿಠಲನ ವೇದವಾದೋದಿತ ಜಗನ್ನಾಥ ವಿಠಲನ ಪಾದ ಭಜನೆಯ ನೀಡು ಮೋದ ಕೊಡು ಸತತ ಪಾದ ಭಜನೆಯ ನೀಡು ಮೋದ ಕೊಡು ಸತತ ಅಪಮೃತ್ಯು ಪರಿಹರಿಸೋ ಅನಿಲ ದೇವ ಕೃಪಣವತ್ಸಲನಿ ಕಾವರಿ ಕಾಣ ಜಗದೊಳಗೆ ಅಪಮೃತ್ಯು ಪರಿಹರಿಸೋ ಅನಿಲ ದೇವಾ ಅನಿಲ ದೇವಾ ಅನಿಲ ದೇವಾ ಧನ್ಯವಾದಗಳು. ಕೃತಜ್ಞತೆಗಳು ಸುಂದರವಾದ ಗೀತಕ್ಕಾಗಿ. ಮುಕ್ತಾಯದ ಹಂತಕ್ಕೆ ಬರೋಣ. ಭಗವಂತನ ಲೀಲಾ ವಿನೋದವನ್ನ, ಅವನ ಸೃಷ್ಟಿಯ ವೈಭವವನ್ನ ಗೀತೆಯ ಮೂಲಕ ತಿಳಿದಿದ್ದಾಯ್ತು, ಹಾಡುಗಳ ಮೂಲಕ ಗೊತ್ತಾಯಿತು. ಲೀಲೆಯ ಜೊತೆಗೆ ಲಾಲಿ ಹಾಡು ಮುಕ್ತಾಯದ ಹಂತಕ್ಕೆ ಒಂದು ಪೂರ್ಣ ವಿರಾಮದ ದೃಷ್ಟಿ. ಸ್ವಾತಿಯವರು ಹೇಳಿ. ಲಾಲಿ ಲಾಲಿ ನಮ್ಮ ಹರಿಯ ಲಾಲಿ ಸೂರ ನರರಿಗೊಲಿದು ಕರುಣ ಬೀರುವ ದೊರೆಯ ಲಾಲಿ 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 ನಮ್ಮ ಹರಿಯ ಲಾಲಿ ಸುರ ನರರಿಗೊಲಿದು ಕರುಣವ ಬೀರುವ ದೊರೆಯ ಲಾಲಿ ರಾಮಲಾಲಿ ಮೇಘ ಶ್ಯಾಮಲಾಲಿ ರಾಮ ಮನೋಹರ ಅಮಿತ ಸದ್ಗುಣ ಧಾಮಲಾಲಿ ಲಾಲಿ ಲಾಲಿ ನಮ್ಮ ಹರಿಯ ಲಾಲಿ ಕೃಷ್ಣ ಲಾಲಿ ಸರ್ವೋತ್ಕೃಷ್ಟ ಲಾಲಿ ದುಷ್ಟರ ಶಿಕ್ಷಿಸಿ ಶಿಷ್ಟರ ಪೊರೆವ ಸಂತುಷ್ಟ ಲಾಲಿ 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 ನಮ್ಮ ಹರಿಯ ಲಾಲಿ ಸುರ ನರರಿಗೊಲಿದು ಕರುಣವ ಬೀರುವ ದೊರೆಯ ಲಾಲಿ ರಂಗಲಾಲಿ ಮಂಗಳಾಂಗಲಾಲಿ ಗಂಗೆಯ ಪಡೆದ ತುಂಗ ಮಹಿಮನರ ಸಿಂಗಲಾಲಿ ಲಾಲಿ ಲಾಲಿ ನಮ್ಮ ಹರಿಯ ಲಾಲಿ 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 ನಂದಲಾಲಿ ಗೋಪಿ ಕಂದಲಾಲಿ ಮಂದರ ಗಿರಿಧರ ಮಧುಸೂದನ ಮುಕುಂದಲಾಲಿ ಲಾಲಿ ಲಾಲಿ ನಮ್ಮ ಹರಿಯ ಲಾಲಿ ಲಾಲಿ ಶೂರಲಾಲಿ ರಣಧೀರಲಾಲಿ ಮಾರನಯ್ಯ ನಮ್ಮವರ ಪುರಂದರ ವಿಠಲ ಲಾಲಿ ಮಾರನಯ್ಯ ಪುರಂದರ ವಿಠಲ ಲಾಲಿ ಲಾಲಿ ಮಾರನಯ್ಯ ಪುರಂದರ ವಿಠಲ ಲಾಲಿ 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 ಕೃಷ್ಣಾರ್ಪಣಮಸ್ತು. ಕೃತಜ್ಞತೆಗಳು.
ಎಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದ ಈ ಹರಿದಿನದ ಕಾಲದಲ್ಲಿ ಜೊತೆಯಾಗಿ ಸೇರಿದ ಸತ್ಸಂಗಕ್ಕೆ ಸಹಕರಿಸಿದ ಹಾಡುಗಾರರಿಗೂ ಕೇಳುಗಾರರಿಗೂ ಎಲ್ಲರಿಗೂ ಹೃತ್ಪೂರ್ವಕವಾದ ಮತ್ತೊಮ್ಮೆ ನಮನಗಳನ್ನು, ಧನ್ಯತಾ ಭಾವವನ್ನು ಸಮರ್ಪಿಸಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮುಕ್ತಾಯ ಹಾಡ್ತಾ ಇದ್ದೇವೆ. ಇಲ್ಲಿ ನಡೆದ ಪ್ರತಿಯೊಂದು ಸಂಗತಿಗಳು ಕೂಡ ಭಗವಂತನ ಪದತಲಕ್ಕೆ ಸಮರ್ಪಣೆಯಾಗಲಿ. ಅವನ ಅನುಗ್ರಹದಿಂದ ಮತ್ತಷ್ಟು ಇಂತಹ ಸತ್ಸಂಗವನ್ನು ನಮ್ಮಲ್ಲಿ ನಡೆಸುವಂತಹ ಅವಕಾಶವನ್ನು ಅವನ ಅನುಗ್ರಹ ಒದಗಿಸಲಿ ಅಂತ ಪ್ರಾರ್ಥಿಸಿ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಕೃಷ್ಣ ಅರ್ಪಣಮಸ್ತು.